Turn your Bible to Psalms 22 verses from 22 to 31. ಕೀರ್ತನೆಗಳು 22ನೇ ಕೀರ್ತನೆಯಲ್ಲಿ 22ರಿಂದ 31ನೇ ವಚನದವರೆಗೂ ಓದುವುದಾಗಿದ್ದೇವೆ. ಜೊತೆಗಳನ್ನ ಕೀರ್ತನೆಗಳು 22ರಿಂದ 31ನೇ ವಚನದವರೆಗೂ ನಾವು ಓದುವರಾಗಿದ್ದೇವೆ. 22ನೇ ವಚನ ನಾವು ಸಹೋದರಿಯರು ಓದಬೇಕಾದ್ರೆ 23ನೇ ವಚನ ಸಹೋದರರು ಓದಬೇಕು. ಅದೇ ಕೊನೆಯ ವಚನ 31ನೇ ವಚನ ನಾವೆಲ್ಲರೂ ಸೇರಿ ಓದುವರಾಗಿದ್ದೇವೆ. ಪ್ರಿಯರೇ, we are going to read responsibly from verse 22 to 31. First verse will be read by the sisters, second 23rd will be read by the brothers, the last verse 31 will be read by together. ಕೀರ್ತನೆಗಳು 22ನೇ ವಚನ. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಯೆಹೋವನ ಭಕ್ತರೇ ಆತನನ್ನು ಸ್ತುತಿಸಿರಿ, ಯಾಕೋಬ ವಂಶದವರೇ ನೀವೆಲ್ಲರೂ ಆತನನ್ನು ಕೊಂಡಾಡಿರಿ, ಇಸ್ರಾಯೇಲ್ ವಂಶದವರೇ ನೀವೆಲ್ಲರೂ ಆತನನ್ನು ಕೊಂಡಾಡಿರಿ. ಆತನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯಪಡಲಿಲ್ಲ, ತನ್ನ ಮುಖವನ್ನು ಅವನಿಗೆ ಮರೆಮಾಡದೆ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು. ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು, ನನ್ನ ಅತಿಥಿಗಳನ್ನು ನಿನ್ನ ಭಕ್ತರಲ್ಲಿ ಸಲ್ಲಿಸುವೆನು. ದೀನರು ಉನ್ನತರಾದವರು ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದಾಗಿರಲಿ. ರಾಜ್ಯವು ಯೆಹೋವನದೇ, ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು. ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು. 31ನೇ ವಚನ ಒಟ್ಟಿಗೆ ಓದ್ಕೊಳ್ಳೋಣ. ಅವರು ಬಂದು ಆತನ ನೀತಿಯನ್ನು ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಉಳಿಯುವಂತೆ ತಿಳಿಸುವರು. ಹೌದು ಪ್ರಿಯರೇ, ನಾವು ಮಹಿಮೆಯನ್ನ ನಮ್ಮ ಸಹೋದರರಿಗೆ ತಿಳಿಸುವಂತೆ, ನಮ್ಮ ಸಭಾಮಂದಿರದಲ್ಲಿ ಆತನ ಸ್ತುತಿಸುವಂತೆ ನಾವು ಸೇರಿ ಬಂದಿದ್ದೇವೆ. ಆಮೇಲೆ ಆತ ನಾಮವನ್ನು ನಾವು ಸ್ತೋತ್ರ ಮಾಡೋದಕ್ಕಾಗಿ ಬಂದಿದ್ದೇವೆ. ಪ್ರಿಯರೇ, ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಹೃದಯಗಳನ್ನ ಆತನಿಗೆ ಒಪ್ಪಿಸಿಕೊಳ್ಳಿ. ಪ್ರಿಯರೇ, ವಾರವೆಲ್ಲ ಕಾಯ್ದಂಥ ದೇವರು, ಪ್ರತಿ ಕ್ಷಣ ನಮ್ಮೊಂದಿಗಿದ್ದಂಥ ದೇವರು, ಇಮ್ಯಾನ್ಯುಯೇಲನಾಗಿ, ಎಬಿನೇಜರನಾಗಿ ನಮ್ಮ ಕಷ್ಟಗಳಲ್ಲಿ ಆತ ನಮ್ಮೊಂದಿಗಿದ್ದಲ್ಲ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಕೇಳ್ತಾನಲ್ಲ. ಹಾಲೆಲೂಯ, ಸ್ತೋತ್ರ ಯೇಸಪ್ಪ. ಸೈನ್ಯಗಳ ಕರ್ತನೆ, ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಈ ಒಂದು ಬೆಳಗಿನ ಜಾವದ ಸನ್ನಿಧಾನಕ್ಕೆ ನಾವು ಬರುವಂತೆ, ಸನ್ನಿಧಾನ ನಾವು ಕಾಣಿಸಿಕೊಳ್ಳುವಂತೆ ನೀವು ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಈ ಒಂದು ವಿಶೇಷ ಸಮಯ ನಿನಗೆ ಒಪ್ಪಿಸಿಕೊಡುತ್ತೇನೆ. ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿ ಯೇಸಪ್ಪ ನೀನು ಇದ್ದು ನಮ್ಮ ನಡೆಸು. ನೀನೇ ಕರ್ತನೆ, ಮೂಲ ಕಾರಣಕರ್ತ. ನಾವು ನಿನ್ನಲ್ಲಿ ಬರುವುದಕ್ಕೆ ಯೇಸಪ್ಪ ನಾವು ಸೇರಿ ಬಂದಿದ್ದೇವೆ ಅಂದ್ರೆ ಅದು ನಿನ್ನ ನಾಮದ ಮಹಿಮೆಗಾಗಿ ಕರ್ತ. ನೀನೇ ನಮ್ಮ ಪ್ರತಿಯೊಬ್ಬರನ್ನು ಕರ್ತನೆ ಆಶೀರ್ವದಿಸು. ಈ ಒಂದು ಕರ್ತನೆ ಆರಾಧನೆಗೆ ಬರಬೇಕಾದ್ರೆ ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಬರ್ಬೇಕೆ ನಾವು ಒಪ್ಪಿಸಿಕೊಡುತ್ತೇನೆ. ಎಲ್ಲಾ ತಡೆಗಳು ತೆಗೆದುಹಾಕು. ನಿನ್ನ ಮಕ್ಕಳನ್ನ ಕರ್ತನೆ, ಹೌದು ರಾಜ, ನಿನ್ನ ಕರ್ತನೆ ನಾಮದಲ್ಲಿ ಬಲಪಡಿಸಬೇಕೆಂದು ಪ್ರತಿಯೊಂದು ಕರ್ತನೆ ಆರಾಧನೆ ಭಾಗದಲ್ಲಿ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಆಮೆನ್. ನಾವು ಕರ್ತನ ಸನ್ನಿಧಾನವನ್ನು ಬಯಸಿ ಬಂದಿದ್ದೇವೆ. ದೇವರ ದರ್ಶನವಾದರೆ ಅದು ನಮ್ಮನ್ನು ಪರಿಶುದ್ಧವಾಗಿ ಮಾಡುತ್ತದೆ. ನಾವು ಯೆಶಾಯನ ಪ್ರವಾದನೆಯಲ್ಲಿ ನೋಡುತ್ತೇವೆ, ಆತನಿಗೆ ದೇವ ದರ್ಶನ ಉಂಟಾಯಿತು. ಆತನು ಕರ್ತನು ಉನ್ನತೋನ್ನತನ ಸಿಂಹಾಸನಾರೂಢನಾಗಿರುವುದನ್ನು ಕಂಡನು. ಆತನ ವಸ್ತ್ರವು ನೆರಿಗೆಯ ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತಲೂ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬರು 6 ರೆಕ್ಕೆಯುಳ್ಳವರಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದಲ್ಲಿ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು. ಧೂಪವು ಮಂದಿರದಲ್ಲೆಲ್ಲ ತುಂಬಿತು. ಆಗ ಯೆಶಾಯನು ತನ್ನ ಒಂದು ಸ್ಥಿತಿಯನ್ನು ನೆನೆಸುತ್ತಾ, ತನ್ನ ಒಂದು ಪಾಪಗಳನ್ನು ನೆನೆಸುತ್ತಾ ಆತನು ಹೇಳುತ್ತಾನೆ, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾನು ನಾಶವಾದನಲ್ಲ. ನಾನು ಹೊಲಸು ತುಟಿಗಳ ಮಧ್ಯದಲ್ಲಿ ವಾಸವಾಗುವನು. ಇಂಥ ನನ್ನ ಕಣ್ಣುಗಳು ದೇವಾದಿ ದೇವರನ್ನು ಕಂಡವು. ಹೌದು ಪ್ರಿಯರೇ, ಪರಿಶುದ್ಧನಾದಂಥ ದೇವರು ಬಂದಾಗ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಬೇಕಾಗುತ್ತದೆ. ಏಕೆಂದರೆ ಆತನು ನಮ್ಮ ಕಲ್ಮಶಗಳನ್ನು ತೊಳೆಯುವುದಕ್ಕೆ ಬರುತ್ತಾನೆ.
ಪರಿಶುದ್ಧರನ್ನಾಗಿ ಮಾಡಲು ಹೋಗುತ್ತಾನೆ. ಈ ಒಂದು ವಾರದಲ್ಲಿ ನಾವು ಅನೇಕ ರೀತಿಯಾಗಿ ನಮ್ಮನ್ನು ಅಶುದ್ಧ ಮಾಡಿಕೊಂಡಿರಬಹುದು. ನಮ್ಮ ಕಣ್ಣುಗಳ ಮೂಲಕ, ನಮ್ಮ ಬಾಯ ಮಾತುಗಳ ಮೂಲಕ, ನಮ್ಮ ನಾಲಿಗೆಯ ಮೂಲಕ, ನಮ್ಮ ನಡವಳಿಕೆಯ ಮೂಲಕ ನಾವು ಕರ್ತನಲ್ಲಿ ಕ್ಷಮ ಯಾಚಿಸಿ ಬರುವುದಾದರೆ ಆತನು ತನ್ನ ಪ್ರಸನ್ನತೆಯನ್ನು ತೋರಿಸುತ್ತಾನೆ. ಪ್ರಿಯರೇ, ಆತನು ಪರಿಶುದ್ಧನು 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 ಆದಂತ ದೇವನಾಗಿದ್ದು ನಮ್ಮನ್ನು ಆತನು ತೊಳೆದು ಶುದ್ಧ ಮಾಡುತ್ತಾನೆ. ಅಂತ ಪವಿತ್ರಾತ್ಮನು ನಮಗೆ ಬೇಕು ಪ್ರಿಯರೇ. ನಮ್ಮನ್ನು ಶುದ್ಧಗೊಳಿಸುವ, ನಮ್ಮ ಕಲ್ಮಶಗಳನ್ನು ತೆಗೆದು ಹಾಕುವ ಪವಿತ್ರಾತ್ಮನು ನಮಗೆ ಬೇಕು ಪ್ರಿಯರೇ. ಈ ಒಂದು ಸಮಯದಲ್ಲಿ ಪವಿತ್ರಾತ್ಮನನ್ನು ನಾವು ಕರೆಯುತ್ತಾ ನಮ್ಮನ್ನು ಶುದ್ಧ ಮಾಡಲು ಆತನನ್ನು ಬೇಡಿಕೊಳ್ಳುತ್ತಾ, ದೇವರೇ, ಯೆಶಾಯನನ್ನು ಶುದ್ಧ ಮಾಡಿದ ಹಾಗೆ ನನ್ನನ್ನು ಶುದ್ಧ ಮಾಡು, ದಾನಿಯೇಲನನ್ನು ಬಲಪಡಿಸಿದ ಹಾಗೆ ನನ್ನನ್ನು ಬಲಪಡಿಸು, ಆಗ ನಿನ್ನ ದರ್ಶನದಲ್ಲಿ ನಾನು ಸಂತೋಷಿಸುತ್ತೇನೆ ಎಂದು ಹೇಳುತ್ತಾ ಪವಿತ್ರಾತ್ಮ ದೇವರನ್ನು ನಾವು ಆಹ್ವಾನಿಸುತ್ತಾ, ಪವಿತ್ರಾತ್ಮ ದೇವರೇ, ನಿನ್ನ ಪ್ರಸನ್ನತೆಯನ್ನು ನಾವು ಬಯಸುತ್ತೇವೆ ಎಂಬ ಹಾಡಿನಿಂದ ಅದನ್ನು ಆಹ್ವಾನಿಸೋಣ.
ಬಂದು ಕೇಳುವುದಾದರೆ ಆತನು ನಮಗೆ ಹೇರಳವಾಗಿ ನಾವು ಹಿಡಿಯಲಾರದಷ್ಟು ಆಶೀರ್ವಾದಗಳನ್ನು ನಮಗೆ ತುಂಬಿಸುವಂತ ದೇವರಾಗಿದ್ದಾನೆ ಪ್ರಿಯರೇ. ಹೌದು, ಆತನು ನಮ್ಮ ಎಲ್ಲಾ ಅಗತ್ಯತೆಗಳನ್ನು ಒದಗಿಸಿಕೊಡುವ ದೊಡ್ಡ ತಂದೆಯಾಗಿದ್ದಾನೆ. ಈ ಲೋಕವು ಕೊಡುವಂತ ರೀತಿಯಲ್ಲಿ ಅಲ್ಲ, ನಮ್ಮ ತಂದೆಯು ಕೊಡುವುದು ಶಾಶ್ವತವಾಗಿ ನಿಲ್ಲುವಂತದ್ದಾಗಿದೆ. ಆತನು ಯೆಹೋವ ಈರೇ ಆಗಿ ನಮಗೆ ಎಲ್ಲವನ್ನು ಒದಗಿಸಿಕೊಡುವಂತ ದೇವನಾಗಿದ್ದಾನೆ. ನಮ್ಮ ಒಂದೊಂದು ದಿನದಲ್ಲಿ ನಾವು ನೋಡುವುದಾದರೆ ಪ್ರಿಯರೇ, ಕಳೆದ ದಿನಗಳಲ್ಲಿ ಆತನು ನಮ್ಮ ತಲೆ ತಗ್ಗದ ಹಾಗೆ ಆತನು ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವವರು ಪ್ರಕಾಶ ಹೊಂದುವರು, ಅವರ ಮುಖಗಳಲ್ಲಿ ಲಜ್ಜೆಯಿಂದ ಕೆಡುವುದೇ ಇಲ್ಲವೆಂದು ವಾಕ್ಯದಲ್ಲಿ ಹೇಳುತ್ತದೆ ಪ್ರಿಯರೇ. ಆತನು ನಮ್ಮ ಮುಖಗಳಲ್ಲಿ ಲಜ್ಜೆಯಿಂದ ಕೆಡದ ಹಾಗೆ ಆತನು ನಮ್ಮನ್ನು ಪ್ರಕಾಶಗೊಳಿಸಿದಂತ ದೇವನು, ಆತನು ನಮ್ಮೊಟ್ಟಿಗಿರುವಂತ ದೇವನಾಗಿದ್ದಾನೆ. ಅಂತ ದೇವನನ್ನು ಯೆಹೋವ ಈರೇ ಎಂಬ ಒಂದು ಹಾಡಿನಿಂದ ಆತನನ್ನು ಸಮರ್ಪಿಸಿ ನಾವು ಸ್ತುತಿಸೋಣ. ಆತನ ಒಂದು ಒಳ್ಳೆತನ ಗೊತ್ತಾಗುವುದಿಲ್ಲ ಬೇರೆ. ಆತನ ನಾಮವು ಅನೇಕವಾಗಿದೆ. ಆತನು ನಮ್ಮನ್ನು ಒಂದೊಂದು ಕ್ಷಣವು ಒಂದೊಂದು ಸನ್ನಿವೇಶದಲ್ಲೂ ಕಾಪಾಡುವಂತ ದೇವರಾಗಿದ್ದಾನೆ. ಆತನ ಹೆಸರನ್ನು ಹೇಳಿ ನಾವು ಸಂತೋಷಿಸುವಾಗ ಅದು ಎಷ್ಟೋ ಸುಂದರವಾಗಿದೆ ಪ್ರಿಯರೇ. ಏಕೆಂದರೆ ಯೆಹೋವನ ನಾಮದಲ್ಲಿ ಅದು ಜಯ ಉಂಟು. ಯೆಹೋವನು ನಮಗೆ ಅನೇಕ ರೀತಿಯಲ್ಲಿ ಆತನು ಒದಗಿಸುವಂತ ದೇವನಾಗಿದ್ದಾನೆ. ಆತನ ನಾಮಗಳನ್ನು ಸ್ಮರಿಸುತ್ತಾ ನಾವು ಆತನನ್ನು ಕೊಂಡಾಡುತ್ತಾ ಆತನಿಗೆ ನಮಸ್ಕಾರವನ್ನು ಮಾಡುತ್ತಾ ಯೆಹೋವ ದೇವರಿಗೆ ನಮಸ್ಕಾರ ಎಂಬ ಹಾಡಿನಿಂದ ಉಲ್ಲಾಸದಿಂದ ಆತನನ್ನು ಸ್ತುತಿಸೋಣ.
ಹಾಡನ್ನು ಆತನು ಕೊಡುವಂತ ದೇವನಾಗಿದ್ದಾನೆ. ನಮ್ಮ ನೀತಿಯ ಅಡಿಪಾಯನು ಆತನೇ ಆಗಿದ್ದಾನೆ. ಪ್ರಿಯರೇ, ಕೊಟ್ಟ ಮಾತಿಗೆ ತಪ್ಪದಂತ ದೇವನು ಆತನಾಗಿದ್ದಾನೆ. ಮಹತ್ ಕಾರ್ಯಗಳನ್ನು ಮಾಡುವಂತ ಶಕ್ತಿಯುಳ್ಳ ನಾಮವುಳ್ಳ ಕರ್ತನು ಆತನಾಗಿದ್ದಾನೆ. ರೋಗಗಳನ್ನು ನೀಗಿಸುವಂತ ಒಂದು ಬಲವನ್ನು ಹೊಂದಿದಂತ ದೇವರು ನಮ್ಮ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಉಂಟೋ ಎಂದು ನಾವು ನೋಡುವಾಗ ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಪ್ರಿಯರೇ, ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮ್ಮ ಹೃದಯದಲ್ಲಿ ನೀವು ಅಂದುಕೊಳ್ಳಬಹುದು, ಈ ಸನ್ನಿವೇಶಗಳು ಬದಲಾಗುತ್ತದ, ಈ ಸನ್ನಿವೇಶಗಳು ಸರಿ ಹೋಗುತ್ತದ ಅಂತ. ಪ್ರಿಯರೇ, ನೆನಪಿಡಿ, ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನು ಎಲ್ಲವನ್ನು ಮಾಡುವಂತ ದೇವನಾಗಿದ್ದಾನೆ. ಆತನು ಎಲ್ ಶಡಾಯ್ ಆದ ದೇವರಾಗಿದ್ದಾನೆ. ಅಂತ ದೇವರನ್ನು ನಾವು ಸ್ತುತಿಸುವ ಹಾಗೆ, ಎಲ್ ಶಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. Shara
ನಾಮಗಳಿಂದ ನಾವು ನಮ್ಮ ಸಭೆಯಲ್ಲಿ ಕೇಳುತ್ತಾ ಇದ್ದೇವೆ. ಕರ್ತನ ನಾಮವನ್ನು ಎಷ್ಟು ಉನ್ನತದು, ಆತನ ಕೈಯಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ಲ. ಯೇಸುವಿನ ನಾಮದ ಮಹಿಮದ ಶಕ್ತಿಯನ್ನು ನಾವು ಕೇಳುತ್ತಿದ್ದೇವೆ ಪ್ರಿಯರೇ. ಅದನ್ನು ನಮ್ಮ ಜೀವಿತದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ. ನಾವು ನೋಡುವಾಗ ಆ ಸಮಯದಲ್ಲಿ ಫರೋಹನ ಸೇನೆಯನ್ನು ಆತನು ಒಡೆದು ಹಾಕಿದಂತ ದೇವರು ಈ ಒಂದು ದಿನದಲ್ಲಿ ಎಲ್ಲಾ ಸೈತಾನನ ಸೇನೆಯನ್ನು ತುಳಿಯುವಂತ ಶಕ್ತಿಯನ್ನು ಆತನು ನಮಗೆ ಕೊಟ್ಟಂತ ದೇವನಾಗಿದ್ದಾನೆ. ಆತನು ತನ್ನ ಪ್ರಾಣವನ್ನು ಕಲ್ವಾರಿ ಶಿಲುಬೆಯ ಮೇಲೆ ಚೆಲ್ಲುವುದರ ಮೂಲಕ, ತನ್ನ ರಕ್ತವನ್ನು ಅಲ್ಲಿ ಸುರಿಸುವುದರ ಮೂಲಕ ಆತನು ನಮಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆತನು ಕತ್ತಲೆಯಲ್ಲಿದ್ದ ನಮ್ಮನ್ನು ಬೆಳಕಿನೆಡೆಗೆ, ಸಾವಿನ ಕಡೆ ನಡೆಯುತ್ತಿದ್ದ ನಮ್ಮನ್ನು ಆತನು ಜೀವದ ಕಡೆಗೆ ಕರೆದುಕೊಂಡು ಬಂದಂತ ದೇವನಾಗಿದ್ದಾನೆ. ಈ ಕಠಿಣ ಸಮಯದಲ್ಲಿ ನಮಗೆ ಬಲ ಕೊಡುವಂತ ದೇವನು ಆತನಾಗಿದ್ದಾನೆ. ಆತನನ್ನು ಆರಾಧಿಸಲು ಬರುವುದು ಪ್ರಿಯರೇ, ಅದು ನಮಗೆ ಎಷ್ಟೋ ಭಾಗ್ಯಕರವಾಗಿದೆ. ಆತನ ಸನ್ನಿಧಾನದಲ್ಲಿ ಇರುವುದು ಅದು ನಮಗೆ ಎಷ್ಟೋ ಆನಂದಕರವಾಗಿದೆ. ಆತನನ್ನು ನಂಬಿ ಬಾಳುವುದಕ್ಕಿಂತ ಒಂದು ಒಳ್ಳೆಯ ಒಂದು ಕೆಲಸ ಈ ಪ್ರಪಂಚದಲ್ಲಿ ಇಲ್ಲ ಪ್ರಿಯರೇ. ಆತನನ್ನು ನಂಬಿ ಬಾಳಿ ನಾವು ಆತನಿಗೆ ಆರಾಧಿಸುವ ಹಾಗೆ, ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ ಎಂಬ ಹಾಡಿನಿಂದ ಆತನನ್ನು ಆರಾಧಿಸೋಣ. Amen.
ಆತನಿಗೆ ತಿಳಿದಿದೆ ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ಎಷ್ಟು ಒಳ್ಳೆಯದಾಗಿದೆ ಪ್ರಿಯರೇ, ಆತನು ನಮ್ಮನ್ನು ನೋಡುವಂತ ದೇವನಾಗಿದ್ದಾನೆ. ಈ ಮಣ್ಣಿನ ಘಟಕಗಳಲ್ಲಿ ಆತನು ತನ್ನ ಒಂದು ಮಹಾಪ್ರಭಾವವನ್ನು ಇಟ್ಟಿದ್ದಾನಲ್ಲ ಪ್ರಿಯರೇ, ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ನಾವು ನೋಡುವುದಾದರೆ ಆತನು ಇಲ್ಲದಿದ್ದರೆ ನಾವು ಇಲ್ಲ ಪ್ರಿಯರೇ. ಆದರೆ ನಮ್ಮ ರಕ್ಷಕನು, ನಮ್ಮ ಕೋಟೆಯು, ನಮ್ಮ ಬಲವೂ ಆಗಿದ್ದು ಮನುಷ್ಯರು ಎಷ್ಟರವನು ಎಂದು ಆತನು ತಿಳಿದಂತ ದೇವನಾಗಿದ್ದಾನೆ. ನಮ್ಮ ಆಯುಷ್ಕಾಲವು ನೀರಿನ ಮೇಲಿನ ಗುಳ್ಳೆಗೆ ಸಮಾನವಾಗಿದೆ ಪ್ರಿಯರೇ, ಆದರೂ ಆತನು ನಮ್ಮನ್ನು ಹೆಚ್ಚಾಗಿ ಆತನು ನಮ್ಮನ್ನು ನೋಡಿಕೊಳ್ಳುತ್ತಾನೆ. ಕಾಗೆಗಳಿಗಿಂತ ಪಕ್ಷಿಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡಿಕೊಳ್ಳುವಂತ ದೇವನು, ಹೂಗಳಿಗಿಂತ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಆತನು ಅಲಂಕರಿಸುವಂತ ದೇವನು, ಆತನು ತನ್ನ ನೀತಿ ಪ್ರೀತಿಗಳಿಂದ ನಮ್ಮನ್ನು ತುಂಬಿಸುವಂತ ದೇವನಾಗಿದ್ದಾನೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವು ನಮ್ಮ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರ ಮಾಡೋಣ. ನಮ್ಮ ಜೀವನದಲ್ಲಿ ಆತನು ಮಾಡಿದಂತ ಒಂದು ಉಪಕಾರಗಳನ್ನು ಸಲ್ಲಿಸೋಣ ಪ್ರಿಯರೇ. ನಾವು ಆತನ ಕರ್ತನೆ, ನಾವು ನಮ್ಮ ಉಪಕಾರವನ್ನು ಹೃದಯದಲ್ಲಿ ಆತನ ಕಡೆಗೆ ಬರುವುದಾದರೆ ಆತನ ಸಂತೋಷ ಪಡುತ್ತಾನೆ. ಆತನ ಕರ್ತನೆ, ನಿನಗೆ ಒಂದು ಕೃತಜ್ಞತಾ ಸ್ತುತಿಯ ಹೃದಯವಿರಲಿ ಕರ್ತನೆ. Lord, you do not rejoice in our praise.
ಮೂಲಕಕ್ಕಾಗಿ ನಿನಗೆ ಸ್ತೋತ್ರ. ನಂಬಿಕೆಯಿಂದಲೇ ಕರ್ತನೆ ನೀತಿವಂತರೆಂದು ನಮ್ಮನ್ನು ಕರ್ತನೆ ನಿರ್ಣಯಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ಇವತ್ತು ಆರಾಧನೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಮಧ್ಯದಲ್ಲಿ ನಮ್ಮನ್ನು ಶುದ್ಧಗೊಳಿಸುವಂತ ದೇವರಾಗಿದ್ದು, ನಮ್ಮನ್ನು ನಡೆಸುವಂತ ದೇವನಾಗಿದ್ದು, ನಮ್ಮನ್ನು ಗುಣಪಡಿಸುವಂತ ದೇವನಾಗಿದ್ದು, ಹೊಸ ಕಾರ್ಯಗಳನ್ನು ಮಾಡುವಂತ ದೇವನಾಗಿದ್ದು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ಕರ್ತನೆ, ಒಂದು ಸಮಯದಲ್ಲಿ ನೀನು ಪ್ರತಿಯೊಬ್ಬರನ್ನು ನಾವು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ ರಾಜ. ಕರ್ತನೆ, ಈ ಲೋಕದಲ್ಲಿ ಕರ್ತನೆ ಇರುವಂತ ಎಲ್ಲಾ ಕೇಳಿನಿಂದ ಇವರನ್ನು ರಕ್ಷಿಸು ರಾಜ. ನೀನು ರಾಜನಾಗಿ ಮತ್ತೊಂದೇ ಬರುವಾಗ ಕರ್ತನೆ, ಈ ಲೋಕದಿಂದ ಕೇವಲ ಒಂದು ಕ್ಷಣದಲ್ಲಿ ನಮ್ಮನ್ನು ನೀನು ತೆಗೆದುಕೊಂಡು ಹೋಗುವಂತವನೇ ನಿನಗೆ ಸ್ತೋತ್ರ ಕರ್ತನೆ. ಆ ಒಂದು ಸಮಯಕ್ಕಾಗಿ ನಾವು ಕಾದಿರುತ್ತೇವೆ ರಾಜ. ನೀನು ಮತ್ತೊಂದು ಆವರ್ತಿ ಬರುವಾಗ ಕರ್ತನೆ, ನಿನ್ನೊಟ್ಟಿಗೆ ಮಧ್ಯಾಕಾಶದಲ್ಲಿ ನಾವು ಸೇರುವ ಹಾಗೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡು. ಇಲ್ಲಿರುವ ಯಾರೊಬ್ಬರು ಕರ್ತನೆ ಕೈ ಬಿಡಲ್ಪಡದ ಹಾಗೆ ಕರ್ತನೆ, ಪ್ರತಿಯೊಬ್ಬೊಬ್ಬರು ನಿನ್ನ ಹಸ್ತದಲ್ಲಿರುವ ಹಾಗೆ ಸಹಾಯ ಮಾಡು. ಮತ್ತು ಕರ್ತನೆ, ಪ್ರಪಂಚದಲ್ಲಿ ಕರ್ತನೆ ನಡೆಯುತ್ತಿರುವ ಎಲ್ಲಾ ರೋಗಗಳಿಂದ ಕರ್ತನೆ ಮಕ್ಕಳನ್ನು ಕರ್ತನೆ ನೀನೇ ಕಾಪಾಡು. ನಿನ್ನ ಸಭೆಯನ್ನು ನೀನು ರಕ್ಷಿಸು ರಾಜ. ನಮ್ಮ ಸುತ್ತಲೂ ನಿನ್ನ ಪವಿತ್ರಾತ್ಮನ ಅಗ್ನಿಯನ್ನು ಕರ್ತನೆ ನೀನು ಒಂದು ಗೋಡೆಯ ಪಾಟಿಯಲ್ಲಿ ಹಾಕಿ ನಮ್ಮನ್ನು ನೀನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ರಾಜ. ಕರ್ತನೆ, ಮುಂಬರುವ ಎಲ್ಲಾ ಸಮಯವನ್ನು ಕಾಣಿಕೆಯನ್ನು ನಿನ್ನ ವಾಕ್ಯ ಭಾಗವನ್ನು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ. ಅದರಿಂದ ನಾವು ಬಲ ಹೊಂದಿ ಆಶೀರ್ವಾದ ಹೊಂದಿದವರಾಗಿ ಕರ್ತನೆ ಇನ್ನು ಹೆಚ್ಚಾಗಿ ನಿನ್ನ ಪರಿಶುದ್ಧತೆಯಲ್ಲಿ ನಡೆಯುವ ಹಾಗೆ ನೀನೇ ಸಹಾಯ ಮಾಡಬೇಕೆಂದು ನಮ್ಮೆಲ್ಲರನ್ನು ನಿನ್ನ ಕೈಯಲ್ಲಿ ಅರ್ಪಿಸಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ನಮ್ಮ ಅತ್ಯಗದೆಗಳನ್ನ ಮತ್ತಾಗಿನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ತಿಳಿಸ್ಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 7, ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 7 7ನೇ ಅಧ್ಯಾಯದಲ್ಲಿ 24ರಿಂದ 27ನೇ ವಚನವನ್ನು ಮೊದಲುವಂತ ಟೈಟಸ್ ಅವರು ಓದೋಕೆ ಹೇಳ್ಕೊಳ್ತೇನೆ. ಮ್ಯಾಥ್ಯೂ ಚಾಪ್ಟರ್ 7 verses from 24 to 27. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲೆಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲೆಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡವನ್ನೇ ಕಡಕೊಂಡು ಬಿತ್ತು. ದೇವರಿಗೆ ವಾಕ್ಯ ಭಾಗನ ಆಶೀರ್ವದಿಸಿ ಕೂತ್ಕೋಣ. ಕಾಣಿಕೆ ಭಾಗ. ಆರಾಧನೆ ಮಾಡು
ಕೊಂಡಾಡುವೆ ನನ್ನ ಉಸಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಪರಿಶುದ್ಧನೇ ಪರಿಶುದ್ಧನೇ ಪರಲೋಕ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ. ಒಂದು ವಿಶೇಷವಾದ ಸಮಯದಲ್ಲಿ ಸೇನಾಧೀಶವಾದ ಪರಲೋಕ ತಂದೆಯೇ, ಅಪ್ಪ, ನಿನಗಾಗಿ, ನಿನ್ನ ಒಂದು ರಾಜ್ಯಕ್ಕಾಗಿ, ನಿನ್ನ ಒಂದು ಏಸಪ್ಪ ಸಭೆಗಾಗಿ ಕೊಟ್ಟುವಂಥ ಈ ಕಾಣಿಕೆಗಳನ್ನ ಆಶೀರ್ವದಿಸು. ಕೊಟ್ಟುವಂಥ ಕರೆಗಳು ಕರ್ತನೆ, ಹೌದು ರಾಜ, ಅದರ ಪ್ರತಿಫಲ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಪ್ಪ ರಾಜ. ನಿನ್ನ ಒಂದು ಮಹಿಮೆಗಾಗಿ ನಾವು ಕೊಟ್ಟಿದ್ದೇವಪ್ಪ, ನೀನು ಕೊಟ್ಟಿರುವುದರಲ್ಲಿ ನಾವು ಕೊಟ್ಟಿದ್ದೇವೆ ಕರ್ತ. ನಿನ್ನ ಮಕ್ಕಳನ್ನ ಆಶೀರ್ವದಿಸು, ಅವರ ಕುಟುಂಬಗಳನ್ನ ಆಶೀರ್ವದಿಸು. ಯಾವ ಕೊರತೆ ಇಲ್ಲದಂತೆ ನಡೆಸಿಕೊಡ್ಬೇಕೆ ನಾವು ಒಪ್ಪಿಸಿಕೊಡಬೇಕೇನಪ್ಪ ಈ ಒಂದು ಕಾರ್ಯಗಳು ಕರ್ತ. ಹೌದು ರಾಜ, ನಿನ್ನ ಒಂದು ಸಭೆಯ ಉದ್ಧಾರಕ್ಕಾಗಿ ಯಾವುದನ್ನು ನೀನು ಸಭೆಯಲ್ಲಿ ಮಾಡಬೇಕೆಂದಿದ್ಯೋ ಅದಕ್ಕೆ ಉಪಯೋಗಿಸಲ್ಪಡುವಂತೆ, ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗಿಸಲ್ಪಡುವಂತೆ ನೀನೇ ಕರ್ತನೆ, ನಿನ್ನ ಮಕ್ಕಳ ಕರ್ತನೆ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, God is good all the time. ಈ ಒಂದು ನಾವು ಹೇಳುವಂಥ ಈ ಪದಗಳು ಪ್ರೇಯರ್ ಎಷ್ಟು ಸತ್ಯವಾಗಿದೆ ಈ ಒಂದು ಸಮಯಗಳಲ್ವಾ. ದೇವರು ಒಳ್ಳೆಯವನೇ ಆಗಿದ್ದಾನೆ, ಎಲ್ಲ ಸಮಯದ ಒಳ್ಳೆಯವನಾಗಿದ್ದಾನೆ, ನಮ್ಮನ್ನು ಎಷ್ಟು ಸುಂದರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂಥ ಯಾರಾದರೂ ಇದ್ದಾದರೆ ನಿಂತ್ಕೊಳ್ಬೇಕು ಕೇಳ್ಕೊಳ್ತೇನೆ. ಬರ್ತಾರೆ ಬಸ್ಸುನ ಬರ್ತಾರೆ. ಜಯಮ್ಮ, ನಮ್ಮ ಚಂದ್ರವರಮ್ಮ ಚಂದ್ರಿಯ ಒಳಗುತ್ತ ಪ್ರಾರ್ಥನೆ ಮಾಡಿಕೊಳ್ಳ. ನಮ್ಮನ್ನು ಕರೆದಂಥ ನಂಬಿಕಸ್ಥ ದೇವನೇ, ಒಂದು ಸಮಯಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ನಿನ್ನ ತಲೆಭಾಗಿ ನಿಂತಿರುವಂಥ ಈ ಮಕ್ಕಳನ್ನ ಆಶೀರ್ವದಿಸಪ್ಪ. ಈ ವಾರದಲ್ಲಿ ಅವ್ರ ಜನ್ಮದಿನ ಆಚರಿಸಿಕೊಳ್ತಾ ಇದ್ದಾರೆ ಕರ್ತ. ನೀನು ಅವರನ್ನ ಬಳ್ಳಾತನಾಗಿ ಅಪ್ಪ, ಅವರ ಕರ್ದಾತ ನೀನಾಗಿದ್ದೀರ ರಾಜ. ಈ ಲೋಕದಿಂದ ಬೇರ್ಪಟ್ಟು ನಿನಗಾಗಿ ಜೀವಿಸುವಂತೆ ಅವರ ಕರ್ತನ ಆರಿಸಿಕೊಂಡಿಲ್ಲ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ರಜಿನ ಮಗಳಿಗೆ ಬೇಕಾದ ಆರೋಗ್ಯ ದಯಪಾಲಿಸಿಕೊಡು. ಆ ಮಗಳ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕುವಂತೆ ಇಸಪ್ಪ, ನೀನು ನಿನ್ನ ಒಂದು ಸಮಯದ ಎಲ್ಲವನ್ನು ಸುಂದರವಾಗಿ ಮಾಡುವಂಥ ದೇವನಾಗಿದ್ದಿ ಕರ್ತ. ಒಂದು ಕರ್ತನೆ ಮಹಿಮೆಯನ್ನು ಅದ್ಭುತವನ್ನು ಕಾಣುವಂತೆ ಆ ಮಗಳಿಗೆ ಕರ್ತನೆ ಬಲ ಕೊಡು ಇಸಪ್ಪ. ನೀನು ಆ ಮಗಳಿಗೆ ಎಲ್ಲವೂ ಆಗಿದೆಯಲ್ಲ ಕರ್ತ, ತಲೆ ಎತ್ತಿ ನಡೆಯುವಂತೆ ಮಾಡುವಂಥ ದೇವ ನೀನಾಗಿದ್ದಿ. ಆ ಮಗಳನ್ನ ಬಲಪಡಿಸಪ್ಪ, ಬಲಪಡಿಸು ಕರ್ತ. ಅಪ್ಪ, ನೀನು ಆ ಮಗಳಿಗಿರುವಂಥ ಎಲ್ಲ ನೋವಿನಿಂದ ಬಿಡುಗಡೆ ಮಾಡಬೇಕೆ ನಾನು ಬೇಡುತ್ತೇನೆ. ಆರೋಗ್ಯದಾಯಕನಾಗಿದ್ದಿ ಕರ್ತನೆ. ಆ ಮಗಳನ್ನ ಮುಟ್ಟು ಏಸಪ್ಪ, ಆ ಕುಟುಂಬವನ್ನು ಬಿಟ್ಟು ರಾಜ. ಅಪ್ಪ, ಬಸವ ಮಗ ನೀನು ಒಪ್ಪಿಸಿಕೊಡುತ್ತಾನೆ. ಯೌವನಸ್ಥ ಮಗನ ಆಶೀರ್ವದಿಸು ಕರ್ತನೆ. ಈ ಕೆಟ್ಟ ಒಂದು ಪ್ರಪಂಚದಲ್ಲಿ ಕರ್ತನೆ ಕಣ್ಣಿಗೆ ಕಾಣುವುದೆಲ್ಲ ಕರ್ತನೆ ಒಳ್ಳೆಯದಿಂದ ಆ ಮಗನ ನಂಬದಂತೆ, ನಿನ್ನನ್ನು ಮಾತ್ರ ದೃಷ್ಟಿಸಿ ನೋಡುವಂತೆ ಅಪ್ಪ, ಯೌವನಸ್ಥನು ತನ್ನ ಒಂದು ನಡತೆಯ ನಿನ್ನ ಒಂದು ವಾಕ್ಯಗಳ ಸರಿ ಮಾಡಿಕೊಳ್ಳುವಂತೆ ನೀ ಕಾರ್ಯ ಮಾಡು ಕರ್ತ. ವಾಕ್ಯವನ್ನು ಪ್ರೀತಿಸುವಂಥ ಮಗನಾಗಿ, ನಿನ್ನನ್ನು ಪ್ರೀತಿಸುವಂಥ ಮಗನಾಗಿ, ಸಭೆಯನ್ನು ಪ್ರೀತಿಸುವಂಥ ಮಗನಾಗಿ ಆ ಮಗನ ಬೆಳೆಸಬೇಕೆ ನಾನು ಅರ್ಪಿಸಿಕೊಳ್ಳುತ್ತೇನೆ. ಆ ಮಗನಿಗೆ ವಿರುದ್ಧವಾಗಿರುವಂಥ ಎಲ್ಲ ದುರಾತ್ಮನ ಕಾರ್ಯಗಳು ಬಂಧಿಸಲ್ಪಡಲಿ ಸ್ವಲ್ಪ, ಎಲ್ಲವನ್ನ ಪಾತಾಳಕ್ಕೆ ತಳ್ಳು ಕರ್ತಾನೆ. ನಿನ್ನ ಮಗನಾಗಿ ಶುದ್ಧನಾಗಿ ಬೆಳೆಯುವಂತೆ ಕರ್ತನೆ ಬಲಪಡಿಸಪ್ಪ. ನಿನ್ನ ರಾಜ್ಯದ ಮಗನಾಗಿ ಬೆಳೆಯುವಂತೆ ಕೃಪೆ ಕೊಡು ಅಪ್ಪ. ನಿನ್ನ ಮಗಳಾದ ಜಯಮಾನಿ ಒಪ್ಪಿಸಿಕೊಡುತ್ತೇನಪ್ಪ. ಈ ವಯಸ್ಸಾದ ಕಾಲವರೆಗೂ ಆ ಮಗಳ ಕಾಯ್ದಂಥ ದೇವ, ನಿನ್ನ ವಾಕ್ಯದ ಹೇಳ್ತಾರೆ ಮುಪ್ಪಿನವರೆಗೂ ನೀನು ಕಾಯುವಂಥ ದೇವರು, ನಿನ್ನ ಬಳಿಗೆ ಬರುವವರೆಗೂ ನಾವು ನಮ್ಮನ್ನು ಕರ್ತನೆ ಕಾಯುವಂಥ ದೇವರಪ್ಪ. ಆ ಮಗಳಿಗೆ ಬೇಕಾದಂಥ ಆರೋಗ್ಯ ದಯಪಾಲಿಸಿ ಕೊಡು ಕರ್ತನೆ. ಸ್ಥಿರ ಮನಸ್ಸನ್ನು ಕೊಡು ಕರ್ತ. ಸಮಾಧಾನ ಕಟ್ಲೆ ಇಡು ಕರ್ತನೆ. ನಿನ್ನ ಮಗಳು ಕರ್ತನೆ. ಹೌದು ಏಸಪ್ಪ ರಕ್ಷಕ, ನೀನು ಯಾವ ರೀತಿ ಆ ಮಗಳು ಕರ್ತನೆ ಅಪ್ಪ ಈ ಒಂದು ವಯಸ್ಸಾದ ಕಾಲದಲ್ಲಿ ನಡೆದುಕೊಳ್ಳಬೇಕೆಂದು ಆಸೆ ಪಡುತ್ತೀಯೋ ಆ ರೀತಿಯಾಗಿ ನಡೆದುಕೊಳ್ಳುತ್ತಾ ನಾನು ಒಪ್ಪಿಸಿಕೊಡುವಂತೆ ಕಾರ್ಯ ಮಾಡು ಅಪ್ಪ. ಎಲ್ಲ ಬೇಡದ ಕಾರ್ಯಗಳ ಮಗಳ ಬಿಟ್ಟು ಹೋಗುವಂತೆ ಕಟ್ಲೆ ಇಡು ಕರ್ತ. ನಿನ್ನ ಒಂದು ಬಲ ತುಂಬಿಸು ರಾಜ. ಮನೆಯಲ್ಲಿ ಒಂದು ಆಶೀರ್ವಾದವಾಗಿ ಆ ಮಗಳು ಇರುವಂಥ ಕಡೆಯಲ್ಲಿ ಆಶೀರ್ವಾದವಾಗಿರುವಂತೆ ನೀ ಕಾರ್ಯ ಮಾಡು. ಮತ್ತೊಂದು ಆವರ್ತಿ ಮಕ್ಕಳೆಲ್ಲರೂ ನೀವು ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಆಮೆನ್. ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ವೆಲ್ ಅಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ಯಾರು ಚೆನ್ನಾಗಿಲ್ಲ ಹೇಳಿ? ವೆರಿ ಗುಡ್, ಎಲ್ಲರೂ ಚೆನ್ನಾಗಿದ್ದೀವಿ. ಯಾಕೆಂದರೆ ಏಸಪ್ಪ ಮಕ್ಕಳಾಗಿದ್ದೀವಿ, ಅದಕ್ಕೆ ಚೆನ್ನಾಗಿದ್ದೀವಿ ಪ್ರಿಯರೇ. ದೇವರು ನಮ್ಮನ್ನು ನಡೆಸೋದ್ರಿಂದಲೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಉಂಟು. ಈ ಲೋಕದಲ್ಲಿ ಇರುವಂಥ ಎಲ್ಲ ಕಾರ್ಯಗಳು ನೆನೆಸ್ಕೊಂಡ್ರೆ
ದೇವರೇ ನಮ್ಮೊಂದಿಗೆ ಇದು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ಬಲವುಳ್ಳವರಾಗಿ ಈ ಸಮಯಗಳಲ್ಲಿ ದೇವರ ಒಂದು ನಾವು ಮಹಿಮೆ ಆಗುವಂತೆ ದೇವರು ನಡೆಸ್ತಾ ಇದ್ದಾನೆ. ನಾವು ಅನ್ಕೋತೀವಲ್ಲ, ಬರೀ ಬಾಯಿ ಮಾತಲ್ಲಿ ನಾವು ಹೇಳ್ತಾ ಇದ್ದೀವಿ ಏಸಪ್ಪನ ನಾಮನ, ಆದರೆ ಏಸಪ್ಪನ ನಾಮನ ಶಕ್ತಿ ಎಷ್ಟಿದೆ ಅನ್ನೋದನ್ನ ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆಮೆನ್. ಆತನ ಒಂದು ನಾಮವೇ ನಮ್ಮನ್ನ ಕಾಯ್ಕೊಂಡಿದೆ, ಆತ ನಾಮವೇ ನಮ್ಮನ್ನ ಸಂರಕ್ಷಿಸ್ತಾ ಇದೆ, ಆತ ನಾಮವೇ ನಮ್ಮನ್ನ ಸಾಕ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಮತ್ತಿರಂತ ಟೈಟಲ್ಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮುಂದಿನ ವಾರದ ಪ್ರಕಟಣೆಗಳು. ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ ಹೊಯ್ಸಳನಗರ ಮತ್ತು ಕಮನಹಳ್ಳಿ ಪ್ರಾಂತ್ಯದಲ್ಲಿ. ಬುಧವಾರ ಸಂಜೆ ಬೈಬಲ್ ಸ್ಟಡಿ ಮತ್ತು ಶನಿವಾರ ಅದು August 15 ಅದು ಸ್ವಾತಂತ್ರ್ಯ ದಿನವಾಗಿರುವುದರಿಂದ ಎಲ್ಲರಿಗೂ ರಜೆ ಇರುವುದರಿಂದ ಅವತ್ತು ವಿಶೇಷವಾದ ಒಂದು ಪ್ರಾರ್ಥನೆ ನಮ್ಮ ಒಂದು ಸಭೆಯಲ್ಲಿ ಬೆಳಗಿನ ಜಾವ 9ರಿಂದ 11 ಗಂಟೆವರೆಗೂ ವಿಶೇಷವಾದ ಪ್ರಾರ್ಥನೆ ಇರುತ್ತದೆ. ಸೊ ನೀವೆಲ್ಲರೂ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೇನೆ. ಅದೇ ದಿನ ಸಾಯಂಕಾಲ ಹಾಡಿನ ಅಭ್ಯಾಸ ಕೂಡ ಇರುತ್ತದೆ. ಸೊ ಹಾಡಿನ ಒಂದು ತಂಡದವರು ಬಂದು ಒಂದು ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೇನೆ. ಮತ್ತು ಮುಂದಿನ ಭಾನುವಾರ ಬೆಳಗಿನ ಜಾವ 7:30ಕ್ಕೆ ಮೊದಲನೇ ಆರಾಧನೆ ಮತ್ತು 9:00ವರೆಗೆ ಎರಡನೇ ಆರಾಧನೆ ಇರುತ್ತದೆ. ಇವತ್ತು 11 ಗಂಟೆಗೆ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿ ಎಲ್ಲಾ ಸದಸ್ಯರು ಇವತ್ತು 11 ಗಂಟೆಗೆ ಕೂಡಿ ಬರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ. August 15th ಏನು ಹೇಳಿ? ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ? ದೇವರು ನಮ್ಮ ದೇಶಕ್ಕೆ ಬಿಡುಗಡೆ ಕೊಡುವಂಥ ದಿನವಾಗಿದೆ. ಅದೇನೆಂದರೆ ನಾವು ಬೆಳಿಗ್ಗೆ 9ರಿಂದ 11 ಗಂಟೆವರೆಗೂ ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಪ್ರಿಯರೇ. ದಯವಿಟ್ಟು ನೀವೆಲ್ಲರೂ ಆ ಪ್ರಾರ್ಥನೆ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇವೆ. ಎವ್ರಿ ವರ್ಷ ಅಂದರೆ ಪ್ರತಿ ವರ್ಷ ನಾವೇನು ಮಾಡ್ತಾ ಇದ್ವಿ, ರಿವೈವಲ್ ಮೀಟಿಂಗ್ ಮಾಡ್ತಾ ಇದ್ವಿ ಅಲ್ವಾ? ಆದರೆ ಈ ಒಂದು ಸಮಯದಲ್ಲಿ ನಾವು ಮಾಡ್ತಾ ಇಲ್ಲ. ನಾವು ಪ್ರಾರ್ಥನೆ ಇಟ್ಟಿದ್ದೇವೆ ಸಭೆಯಲ್ಲಿ. ದಯವಿಟ್ಟು ನೀವೆಲ್ಲರೂ ಬಂದು ಭಾಗವಹಿಸಬೇಕು ಕೇಳ್ಕೊಳ್ತೇನೆ. ದೇವರ ಸನ್ನಿಧಾನದಲ್ಲಿ ನಾವು ನಮ್ಮ ಒಂದು ದೇಶಕ್ಕಾಗಿ, ಈಗಿನ ಪರಿಸ್ಥಿತಿಗಾಗಿ ಮತ್ತು ನಮ್ಮ ಸಭೆಗಳಿಗಾಗಿ, ನಮ್ಮ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ವಾಕ್ಯ ಭಾಗಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆ, ಈ ಒಂದು ಸಮಯದಲ್ಲಿ ರಾಜ ನಿನ್ನ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡಬೇಕೆ ನಾವು ಬೇಡುತ್ತಾ ಇದ್ದೇವೆ ಕರ್ತ. ಮನುಷ್ಯನು ಮಾತನಾಡುವುದಾದರೆ ವ್ಯರ್ಥ ಏಸಪ್ಪ, ನೀನು ಮಾತನಾಡು. ನಿನಗೆ ನಾವು ಏನಾಗಿದ್ದೇವೆ ಅಂತ ಬಲ್ಲಾತನಾಗಿದ್ದಿ. ನಾವೆಂಥವರೆಂದು ನೀನು ಕರ್ತನೆ ತಿಳಿದಾತನಾಗಿದ್ಯಪ್ಪ. ನಮ್ಮ ಹೃದಯಕ್ಕೆ ಎಂಥ ವಾಕ್ಯ ಬೇಕು, ನಮ್ಮ ಜೀವನ ಕಟ್ಟುವುದಕ್ಕೆ ಎಂಥ ವಾಕ್ಯ ಬೇಕು ಬಲ್ಲಾತ ನೀನು ಆಗಿದ್ಯಪ್ಪ. ನಮ್ಮೊಂದಿಗೆ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ಪಕ್ಕದವ್ರನ್ನ ತಿರುಗಿ ನೋಡಿ ಹೇಳಿ, ಚೆನ್ನಾಗಿದ್ದೀರಾ ಅಂತ ಹೇಳಿ. ಯಾಕಂದ್ರೆ ಇವಾಗ ಸಭೆ ಮುಗಿದ ತಕ್ಷಣ ಹೋಗ್ಬಿಡ್ಬೇಕಲ್ವಾ, ಅದಕ್ಕೆ ಇವಾಗ ಕೇಳ್ಕೊಂಡ್ಬಿಡೋಣ ಅಂತ ಅನ್ಕೊಂತಾರೆ. ಸಭೆ ಮುಗಿದ ತಕ್ಷಣ ನಾವೇನು ಮಾಡಬೇಕು? ಸ್ಯಾನಿಟೈಸ್ ಮಾಡಬೇಕಾಗಿ. ಸ್ಯಾನಿಟೈಸ್ಗಿಂತ ಅಧಿಕವಾಗಿ ನಾವು ಸ್ಯಾಂಕ್ಟಿಫೈ ಮಾಡಿಬಿಟ್ಟಿದ್ದೀವಿ ಸ್ವಲ್ಪ ನಾಮದಲ್ಲಿ ಅಲ್ವಾ? ಸ್ಯಾಂಕ್ಟಿಫೈ ಮಾಡಿ ಪರಿಶುದ್ಧ ರಕ್ತದಿಂದ ನಾವು ಏನು ಮಾಡ್ತೀವಿ, ಎಲ್ಲ ಕಡೆ ಪರಿಶುದ್ಧ ರಕ್ತ ಹಾಕ್ಬಿಟ್ಟಿದ್ದೀವಿ. ಆದರೂ ಸಹ ಒಂದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಮಗೆ ಒಂಥರ ಇರ್ತಲ್ವಾ, ಸ್ಯಾನಿಟೈಸ್ ಮಾಡಿದಾರೋ ಇಲ್ವೋ ಅಂತ ಭಯ ಪಟ್ಕೊಂಡು ನೀವು ಕೂತ್ಕೊಂಡು ಬೇಡ ಅಂತ ಮಾಡಿದ್ದೀವಿ. ಎಲ್ಲ ಚೇರು ಸ್ಯಾಂಕ್ಟಿಫೈ ಮಾಡಿ ಸ್ಯಾನಿಟೈಸ್ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಹೇಳೋಕ್ಕಾಗಲ್ಲ ಹೆಂಗಿದ್ದೀರಾ ಅಂತ. ಇವಾಗ ಅದಕ್ಕೆ ಹೇಳ್ತಾ ಇದ್ದೇನೆ. ನಮ್ಮ ಸತ್ಯವೇದಗಳನ್ನ ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 6ರಿಂದ 16ನೇ ವಚನ ಓದಿಕೊಳ್ಳೋಣ. Judges chapter 10 verses from 6 to 16. ಯಾರು ತೆಗೆದಿರೋ ಓದ್ಬೋದು. ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 6ರಿಂದ 16ನೇ ವಚನ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ಆತನನ್ನು ಬಿಟ್ಟು ಬಾಳ್ ಅಷ್ಟರೋತ್ ಎಂಬ ದೇವತೆಗಳನ್ನು ಅರಾಮ್ಯರು, ಸಿದೋನ್ಯರು, ಮೊವಾಬ್ಯರು, ಅಮ್ಮೋನಿಯರು, ಗ್ರೀಕರ ದೇವರನ್ನು ಪೂಜಿಸುತ್ತಿದ್ದರು. ಯೆಹೋವನನ್ನು ಬಿಟ್ಟರು. ಆದುದರಿಂದ ಆತನು ಇಸ್ರಾಯೇಲ್ ಮೇಲೆ ಕೋಪಗೊಳ್ಳವನಾಗಿ ಅವರನ್ನು ಫಿಲಿಷ್ಟಿಯರ ಮತ್ತು ಅಮ್ಮೋನಿಯರ ಕೈಗೆ ಒಪ್ಪಿಸಿಬಿಟ್ಟರು. ಅವರ ವರ್ಷದ 18 ವರ್ಷದವರೆಗೆ ಯೆಹೋವನನ್ನ ಆಚೆ ಗಿಲ್ಯಾದಿನಲ್ಲಿದ್ದ ಇಸ್ರಾಯೇಲನ್ನು ಬಹಳವಾಗಿ ಕುಗ್ಗಿಸುತ್ತಾ ಇದ್ದರು. ಈ ದೇಶವು ಮೊದಲು ಅಮೋರಿಯರದ್ದಾಗಿತ್ತು. ಇದಲ್ಲದೆ ಅಮೋರಿಯರ ಯೋರ್ದಾನ್ ಹೊಳೆಯನ್ನು ದಾಟಿ ಯೆಹೂದ, ಬೆನ್ಯಾಮೀನ್, ಎಫ್ರಾಯೀಮ್ ಕುಲಗಳಲ್ಲಿ ಯುದ್ಧ ಮಾಡಿದ್ದರಿಂದ ಇಸ್ರಾಯೇಲ್ ಬಹಳ ಕಷ್ಟವಾಯಿತು. ಆಗ ಅವರು ಯೆಹೋವನಿಗೆ, ನಾವು ನಮ್ಮ ದೇವರಾದ ನಿನ್ನನ್ನು ಬಿಟ್ಟು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ನಿನ್ನ ವಿರುದ್ಧ ಪಾಪ ಮಾಡಿದ್ದೇವೆ ಎಂದು ಮೊದಲೆಲ್ಲ ಆತನು ಅವರಿಗೆ, ಐಗುಪ್ತ, ಅಮ್ಮೋನಿಯಾ, ಫಿಲಿಷ್ಟಿಯಾ, ಸೀದೋನ್ಯ, ಅಮಾಲೇಕ್ಯ, ಮವೋನಿಯಾ ಇವೇ ಮೊದಲಾದ ಜನಗಳು ನಿಮ್ಮನ್ನು ಬಿಡಿಸಿದಾಗ ನೀವು ನನಗೆ ಮೊರೆಯಿಟ್ಟಿರಿ. ನಾನು ಅವುಗಳಿಂದ ನಿಮ್ಮನ್ನು ಬಿಡಿಸಿದರೂ
ನೀವು ತಿರುಗಿ ನಾನು ಬಿಟ್ಟು ಅನ್ಯ ದೇವರ ದೇಶದಿಂದ ಬಂದಿರಿ. ಆದ್ದರಿಂದ ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದೇ ಇಲ್ಲ. ಹೋಗಿ ನೀವು ಆರಿಸಿಕೊಂಡ ದೇವತೆಗೆ ಬರೆಯಿಡಿರಿ, ಅವರು ನಿಮ್ಮ ಇಕ್ಕಟ್ಟಿನಲ್ಲಿ ಸಹಾಯ ಮಾಡಲಿ ಅಂದರು. ಇಸ್ರಾಯೇಲರು ತಿರುಗಿ ಯೆಹೋವನಿಗೆ, ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು. ಆದರೆ ಈ ಸಾರಿ ಹೇಗೋ ನಮ್ಮ ರಕ್ಷಿಸಬೇಕು ಎಂದು ಮೊರೆಯಿಟ್ಟು ಅನ್ಯದೇವರು ತಮ್ಮನ್ನು ತೆಗೆದು ಹಾಕಿ ಯೆಹೋವನನ್ನು ಸೇವಿಸರಾದರು. ಆಗ ಆತನ ಮನಸ್ಸು ಇಸ್ರಾಯೇಲರ ಸಂಕಟ ನಿಮಿತ್ತ ಬಲು ನೊಂದಿತು. ಇಲ್ಲಿ ನಾವು ಇವತ್ತು ಈ ದಿನ ಏನ್ ನೋಡಲು ಹೋಗ್ತಾ ಇದ್ದೇವೆ ಅಂದ್ರೆ ಸಂಸೋನನ ಜೀವಿತ, ಸ್ಯಾಮ್ಸನ್ ಲೈಫ್. ಆ ಸಂಸೋನನ ಜೀವಿತ ಮೂಲಕವಾಗಿ ದೇವರಿಂದ ಕರೆಯಲ್ಪಟ್ಟಂತ ನಾವು ಯಾವ ಪಾಠಗಳನ್ನ ಕಲ್ತ್ಕೊಳ್ಬೇಕು. ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ಲೈಫ್ ಆಫ್ ಸ್ಯಾಮ್ಸನ್, ಬಿಕಾಸ್ ವಿ ಆರ್ ಕಾಲ್ಡ್ ಬೈ ದ ಹೋಲಿ ಗಾಡ್ ಜೀಸಸ್. ಯೇಸುವಿನ ನಾಮದಲ್ಲಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಆತನ ಜೀವನದ ಕುರಿತಾಗಿ ನಾವು ಈ ದಿನ ನೋಡಲು ಹೋಗುತ್ತಾ ಇದ್ದೇವೆ. ಅದಕ್ಕಾಗಿ ನಾನು ಈ ವಚನಗಳನ್ನು ಓದಿಸಿದ್ದೇನೆ. ಇದು ನನ್ನ ಒಂದು ಸರಮನ್ನ ಇಂಟ್ರೊಡಕ್ಷನ್ ಆಗಿದೆ, ಅಥವಾ ಒಂದು ಬ್ಯಾಕ್ಗ್ರೌಂಡ್ ಆಗಿದೆ. ಇಸ್ರೇಲ್ ಜನ ಆ ಒಂದು ನ್ಯಾಯಸ್ಥಾಪಕ ಸಭೆಯಲ್ಲಿ ಹೆಂಗಿದ್ರಂದ್ರೆ ದೇವರನ್ನ ಸೇವಿಸ್ತಾ ಇದ್ರು. ದೇವರು ಅವರಿಗೆ ಆಶೀರ್ವಾದ ಕೊಟ್ಟಾಗ ಅವ್ರು ದೇವರನ್ನ ಅವ್ರು ಬಿಟ್ಟು ಹೋಗ್ಬಿಡ್ತಾ ಇದ್ರು. ದೇವರನ್ನ ಬಿಟ್ಟು ಹೋದಾಗ ದೇವರ ಅವ್ರ ಮೇಲೆ ಕೋಪಗೊಳ್ಳವನಾಗಿ ಅವರನ್ನ ಶತ್ರುಗಳ ಸೈನಿಗೆ ಕೊಟ್ಬಿಡ್ತಾ ಇದ್ರು. ಅವಾಗ ತಿರುಗಿ ದೇವರನ್ನ ನೋಡಿ ಮೊರೆ ಇಡ್ತಾ ಇದ್ರು, ಅಳ್ತಾ ಇದ್ರು. ಅವಾಗ ದೇವರು ತಿರುಗಿ ಅವರ ಹತ್ರ ಬಂದು ಅವರಿಗೆ ಒಂದು ನ್ಯಾಯಸ್ಥಾಪಕರನ್ನ ಒದಗಿಸ್ಕೊಡ್ತಾ ಇದ್ರು. ಈ ಒಂದು ಸೈಕಲ್ ಅದು ಆ ರೀತಿಯಾಗೇ ಇತ್ತು. ಆ ಸಮಯದಲ್ಲಿ ನಾವು ನೋಡ್ತೇವೆ ಸಂಸೋನನ ಒಂದು ಜನನ, ಸಂಸೋನನ ಒಂದು ಜೀವಿತವನ್ನ ಆಗ ನಾವು ನೋಡುತ್ತೇವೆ. ಸಂಸೋನನ ಆ ಸಮಯದಲ್ಲೇ ಹುಟ್ಟಿದವನಾಗಿದ್ದಾನೆ. ಸಂಸೋನನ ಜೀವಿತದ ಮೊದಲನೇ ಒಂದು ಕಾರ್ಯ ಏನು ಅರ್ಥ ಮಾಡ್ಕೋಬೇಕಂದ್ರೆ, he was called for the consecrated walk. ಅಂದ್ರೆ ಆತನು ಸಮರ್ಪಣೆಯ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟವನು. ಆಮೇಲೆ ಯಾವುದಕ್ಕಾಗಿ ಕರೆಯಲ್ಪಟ್ಟವನು? ಸಮರ್ಪಣೆ ಮಾರ್ಗದಲ್ಲಿ ನಡೆಯಲು ಕರೆಯಲ್ಪಟ್ಟವನು. ನ್ಯಾಯಸ್ಥಾಪಕರು 13:3 ಈಗ ಓದೋಣ. 13:3. ಒಂದಾನೊಂದು ದಿವಸ ಯೆಹೋವನ ದೂತನಾಗಿ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ, ಆದ್ದರಿಂದ ಜಾಗರೂಕತೆಯಿಂದಿರು. ಸಾಕು. ಇಲ್ಲಿ ನಾವೇನ್ ನೋಡ್ತೀವಿ, ಸಂಸೋನನಿಗೆ ದೇವರು ಆತನ ಹುಟ್ಟಿಗೆ ಮುಂಚಿತಾನೆ ಹೆಸರು ಕೊಟ್ಬಿಟ್ರು ಅಲ್ವಾ? ಆ ಸತ್ಯವೇದದಲ್ಲಿ ಯಾರಿಗೆಲ್ಲ ಆತರ ಹೆಸರು ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಯಾರು ಕೊಟ್ಟಿದ್ದಾರೆ? ಅವರು ಹುಟ್ಟಕ್ಕೆ ಮುಂಚೆನೆ ಅವ್ರಿಗೆ ಹೆಸರು ಕೊಟ್ಬಿಟ್ಟಿದ್ರು ದೇವರು. ಯೇಸು ಕ್ರಿಸ್ತನಿಗೆ, ಆಮೇಲೆ ಸ್ನಾನಿಕನಾದ ಯೋಹಾನನಿಗೆ ಅಲ್ವಾ? ನಮ್ಮ ಮನೆಗೆ ಯಾರೋ ಕೊಟ್ಟಿದಾರ ದೇವರು? ನಿಮ್ಮ ಮಕ್ಳಿಗೆ ಯಾರೋ ಕೊಟ್ರ ದೇವ್ರು ಮೊದಲೇನೆ? ಈ ತರ ಹುಡ್ತಾಳೆ ಲಿಸಾ, ಈ ತರ ಹುಡ್ತಾಳೆ ಮಿಶೇಲ್ ಅಂತ ಕೊಟ್ಟಿದ್ರಾ? ಇಲ್ಲ ಅಲ್ಲ. ಆದರೆ ದೇವರು ಸಂಸೋನನಿಗೆ ಸಾರಿ ಒಂದು ಹೇಳ್ಬಿಡ್ತೀನಿ, ಇಂಗ್ಲೀಷ್ ಕನ್ನಡ ಎರಡು ಕನ್ಫ್ಯೂಸ್ ಆಗ್ತದೆ. ಸ್ಯಾಮ್ಸನ್ ಅಂತೀನಿ, ಅರ್ಥ ಆಗ್ತಾ ಇದೆ ನಿಮ್ಗೆ ಎಲ್ರಿಗೂ. ಸ್ಯಾಮ್ಸನ್ಗೆ ಏನ್ ಮಾಡಿದ್ರು ದೇವರು? ಮೊದಲೇ ಹೆಸರನ್ನ ಕೊಟ್ಟರು ಪ್ರಿಯೆ. ಯಾತಕ್ಕಾಗಿ ಹೆಸರನ್ನ ಕೊಟ್ಟರು? ಆತನು ದೇವರಲ್ಲಿ ನಡೆಯಬೇಕೆಂದು. ಆತನನ್ನು ಯಾವ ರೀತಿಯಾಗಿ ದೇವರು ಕರೆದಿದ್ರಂದ್ರೆ, ತನಗಾಗಿ ಪ್ರತ್ಯೇಕಿಸಲ್ಪಟ್ಟಂತ ಒಬ್ಬ ನಜರೇಯನಾಗಿ, ನ್ಯಾಸರೇಟ್ ಆಗಿ. ನೀವು 13:5 2ನೇ ಭಾಗ ಈಗ ಓದೋಣ. 13 ಒಂದು ಅಧ್ಯಾಯ ತೆಗೆದುಕೊಳ್ಳಿ, 5ನೇ ವಚನದಲ್ಲಿ 2ನೇ ಭಾಗ ಓದಿ. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠನಾಗಿರುವನು, ಇಸ್ರಾಯೇಲನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂತಾರೆ. ಆತನು ಏನಾಗಿದ್ದಾನಂತೆ? ದೇವರಿಂದ ಪ್ರತಿಷ್ಠಿತನಾಗಿರುವವನು. ಪ್ರತಿಷ್ಠಿತ ಅಂತ ಹೇಳ್ಬೇಕಾದ್ರೆ, ಡೆಡಿಕೇಟೆಡ್ ಅಂತ ಹೇಳ್ಬೇಕಾದ್ರೆ, ಸಪರೇಟೆಡ್ ಅಂಡ್ ಸ್ಯಾಂಕ್ಟಿಫೈಡ್. ಪ್ರತಿಷ್ಠಿತವನು, ದೇವರೇ ಆತನನ್ನ ಬೇರ್ಪಡಿಸಿಕೊಂಡ ಆತನಾಗಿದ್ದನು. ಅಂತ ಒಂದು ಕರೆಗಾಗಿ, ಯಾವುದಕ್ಕಾಗಿ ದೇವರನ್ನ ಕರೆದ್ರಂತೆ? ಫಿಲಿಸ್ಟಿಯರಿಂದ ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಆತನನ್ನ ಕರೆದಿದ್ದನು. ಆ ಒಂದು ನಜರೇಟ್ ಅಂತ ಹೇಳ್ಬೇಕಾದ್ರೆ, ನಜರೇಯನು ಎಂಬ ಆ ಒಂದು ಕಾರ್ಯದಲ್ಲಿ ನಾವು ನೋಡ್ತೇವೆ. ಕೆಲವೊಂದು ಕಾರ್ಯಗಳು ಅವ್ರು ಮಾಡಬೇಕು, ಕೆಲವೊಂದು ಮಾಡಬಾರ್ದು. ಪ್ರತಿಷ್ಠಿಸಿದಂಥವರು ಕೆಲವೊಂದು ಕಾರ್ಯ ಮಾಡಬೇಕು, ಕಾರ್ಯ ಮಾಡಬಾರ್ದು. ಯಾವುದನ್ನೆಲ್ಲ ಅವ್ರು ಮಾಡಬೇಕು, ಮಾಡಬಾರ್ದು ಅನ್ನೋದಕ್ಕೆ ಅರಣ್ಯಕಾಂಡ 6, 2 ಮತ್ತು 3 ಓದೋಣ. ನಂಬರ್ಸ್ ಚಾಪ್ಟರ್ 6 verse 2-3 ಆ ವಚನ ಹೇಳ್ತದೆ, ನಜರೇಯನ ಆ ಒಂದು ಅರಿಕೆ ಹೊತ್ತವರು ಯಾವ ರೀತಿಯಾಗಿರ್ಬೇಕು ಅಂತ, ನಜರೇಯನ ಯಾವ ರೀತಿಯಾಗಿರ್ಬೇಕು ಅಂತ ಅಲ್ಲಿದೆ. ಓದಿ. ಅರಣ್ಯಕಾಂಡ 6, 2 ಮತ್ತು 3. ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಆಯ್ಕೆಯನ್ನು, ಅಂದರೆ ಯೆಹೋವನಿಗೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಆಯ್ಕೆಯನ್ನು ಮಾಡಿದಾಗ ದ್ರಾಕ್ಷಾರಸವನ್ನು ಮದ್ಯವನ್ನು ಮುಟ್ಟಬಾರದು. ದ್ರಾಕ್ಷಾರಸದ ಹುಳಿಯನ್ನಾಗಲಿ ಬೇರೆ ಮದ್ಯದ ಹುಳಿಯನ್ನಾಗಲಿ ಕುಡಿಯಬಾರದು. ದ್ರಾಕ್ಷಿ ಹಣ್ಣಿನಿಂದ ಮಾಡಿದ ಯಾವ ಪಾನವನ್ನು ಕುಡಿಯಬಾರದು. ಹಸಿದಾಗಲಿ ಒಣಗಿದಾಗಲಿ ದ್ರಾಕ್ಷಿ ಹಣ್ಣನ್ನು ತಿನ್ನಬಾರದು. ಸಾಕು. ಅವ್ರು ಏನ್ ಮಾಡ್ಬಾರ್ದು? ದ್ರಾಕ್ಷ ಹಣ್ಣನ್ನೇ ಮುಟ್ಬಾರ್ದು ಅಲ್ವಾ? ಅದು ಒಣಗಿದೆ, ಪಾನ ತಿನ್ನಂಗಿಲ್ಲ. ದ್ರಾಕ್ಷ ಹಣ್ಣನ್ನೇ ಮುಟ್ಬಾರ್ದು, ದ್ರಾಕ್ಷ ರಸವನ್ನೇ ಅದು ಮುಟ್ಬಾರ್ದು. ಎರಡನೇದಾಗಿ ಏನ್ ಮಾಡಬಾರ್ದು?
ಅದೇ ಅಧ್ಯಾಯದಲ್ಲಿ 6-7 ಓದಿ ಇವಾಗ ಕಂಟಿನ್ಯೂ ಮಾಡಿ. ದಿನಗಳೆಲ್ಲ ಯಾವ ಶವವನ್ನು ಮುಟ್ಟಬಾರದು. ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರಲ್ಲಿ ಯಾರು ಸತ್ತರೂ ಅವರ ನಿಮಿತ್ತ ಅವನು ತನ್ನನ್ನು ಅಪವಿತ್ರಪಡಿಸಿಕೊಳ್ಳಬಾರದು. ತಾನು ದೇವರಿಗೆ ಮೀಸಲಾಗಿ ಬಿಟ್ಟ ಕೂದಲು ತಲೆಯ ಮೇಲೆ ಇದೆಯಲ್ಲ, ತಾನು ಪ್ರತಿಷ್ಠಿಸಿಕೊಂಡಿರುವ ದಿನಗಳಲ್ಲೆಲ್ಲ ಅವರು ಯೆಹೋವನಿಗೆ ಮೀಸಲಾಗಿಯೇ ಇರಬೇಕು. ಏನ್ ಮಾಡ್ಬಾರ್ದಂತೆ? ಅನ್ಕ್ಲೀನ್ ಅಂಡ್ ಡೆಡ್ ಬಾಡೀಸ್ ನ ಮುಟ್ಟಬಾರ್ದು ಅಲ್ವಾ? ಅಶುದ್ಧವಾದದ್ದು ಸತ್ತಂತಾನೆ ಶವಗಳನ್ನ ಅವರು ಮುಟ್ಟಬಾರ್ದು. 3ನೇದಾಗಿ ಅದೇ ಅಧ್ಯಾಯದಲ್ಲಿ 5ನೇ ವಚನ ಓದಿ ಈಗ. ಅವನು ತನ್ನ ಹರಕೆಯ ದಿನಗಳೆಲ್ಲ ಕ್ಷೌರ ಮಾಡಿಸಿಕೊಳ್ಳಬಾರದು. ಅವನು ತನ್ನನ್ನು ಯೆಹೋವನು ಪ್ರತಿಷ್ಠಿಸಿಕೊಂಡ ದಿನಗಳು ಮುಗಿಯುವ ತನಕ ತಾನು ಮೀಸಲಾಗಿದ್ದು ತನ್ನ ತಲೆಯ ಕೂದಲನ್ನು ಕತ್ತರಿಸಿ ಬಿಡಬೇಕು. ಆತನು ತನ್ನ ತಲೆ ಕೂದಲಿಗೆ ಕತ್ತರಿ ಹಾಕಬಾರ್ದು. ನೋ ರೇಸರ್ ಅಥವಾ ಉದ್ದ ಕೂದಲು ಬಿಡಬೇಕು. ಈಗ ನಮ್ಮ ಸಭೆಯಲ್ಲಿ ಬಿಟ್ಟಿದ್ದಾರೆ, ನಮ್ಮ ಒಂದು ಚಂದ್ರು ಮತ್ತೆ ನಮ್ಮ ವಿನಯ್ ಕೂದಲು ಮುಂದೆ ಬಿಟ್ಟಿದ್ದಾರೆ, ಅವ್ರು ಹಿಂದೆ ಬಿಡಬೇಕು. ಕೂದಲಿಗೆ ಕತ್ತರಿ ಹಾಕ್ಬಾರ್ದು. ಅದೇ ನನಗೆ ಗೊತ್ತಿಲ್ಲ ಇವ್ರಿಬ್ರು ಯಾಕೆ ಹಾಕಿಲ್ಲ. ನೋಡಕ್ ಹೋದ್ರೆ ಇಬ್ರು ಡ್ರಮ್ಸ್ ಹೊಡಿತಾರೆ, ಇಬ್ಬರೇ ಒಂದು ಕಾಮನ್ ಆಗಿರೋದೇ ಅಂದ್ರೆ ಇಬ್ರು ಗಡ್ಡ ಬಿಟ್ಟಿದ್ದಾರೆ ಅಲ್ವಾ? ಅದು ಗೊತ್ತಿಲ್ಲ ಯಾಕಂತ ನನಗೆ. ಆದ್ರೆ ಆ ಒಂದು ಕಾಲದಲ್ಲಿ ನಾಜರೇನು ಆ ರೀತಿಯಾಗಿರ್ಬೇಕಂದ್ರೆ ಅವರು ಕೂದಲಿಗೆ ಕತ್ತರಿ ಹಾಕ್ಬಾರ್ದು. ದೇವರಿಂದ ಪ್ರತಿಷ್ಠಿಸಿದಂತ ಒಬ್ಬ ವ್ಯಕ್ತಿಯಾಗಿ ಸಾಮ್ಸನನು ಇದ್ದನು. ದೇವರು ಆತನ ಕರೆದು ಅಲ್ವಾ, ಈ ರೀತಿಯ ಒಂದು ನಜರೇನಿಯಾಗಿ ಕರೆದು ನಮ್ಮನ್ನ ದೇವರು ಯಾವ ರೀತಿ ಕರೆದಾನೆ ಪ್ರಿಯರೇ, ನಮಗೂ ಸಹ ಆಯ್ತು ಒಂದು ವಿಶೇಷವಾದ ಕರೆ ನಮಗುಂಟು. We too as a believers have the special calling from the Lord. ಆ ಒಂದು ವಿಶೇಷವಾದ ಒಂದು ಕಾಲಿಂಗ್ ಏನಾಗಿದೆ, ನಾವೇನಾಗಿರ್ಬೇಕು. ಈಗ ದೇವರು ನಮ್ಗೆ ಹೇಳ್ತಾರೆ, ನೀನು ದ್ರಾಕ್ಷಾರಸನ ಕುಡಿಬಾರ್ದು, ಹೆಂಡ ಕುಡಿಬಾರ್ದು, ಆಲ್ಕೋಹಾಲ್ ಕುಡಿಬಾರ್ದು, ಅದೇ ದ್ರಾಕ್ಷಾರಸ ಕುಡಿಬಾರ್ದು ದೇವ್ರು ಹೇಳ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮ ತಲೆ ಕೂದಲಿಗೆ ಕತ್ತರಿ ಹಾಕ್ಬೇಡ ಅಂತ ಹೇಳ್ತಾ ಇಲ್ಲ, ಶವನ ಮುಟ್ಬೇಡ ಅಂತ ಹೇಳ್ತಾ ಇಲ್ಲ, ಅಶುದ್ಧೋದ್ಕಾರ ಮುಟ್ಬೇಡ ಅಂತ ಹೇಳ್ತಿಲ್ಲ. ಆದರೆ ದೇವರು ನಮ್ಮನ್ನ ಕರೆದಿದ್ದಾನೆ ವಿಶೇಷವಾಗಿ. ಏನಕ್ಕೋಸ್ಕರವಾಗಿ ಕರೆದಿದ್ದಾನೆ ಅಂದರೆ 1 ಥೆಸಲೋನಿಕ 4:7 ಓದೋಣ. 1 Thessalonians chapter 4:7. ನಾವು ಕರೆಯಲ್ಪಟ್ಟಂತವರು ಯಾವ ರೀತಿಯಾಗಿರ್ಬೇಕಂತೆ ಹೊಸ ಒಡಂಬಡಿಕೆಯಲ್ಲಿ. ಬೇಗ ತೆಗಿ ಸತ್ಯವೇದವನ್ನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿಲ್ಲ. 1 Thessalonians 4:7. 1 Thessalonians chapter 4:7. ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ಶುದ್ಧರಾಗಿರುವುದಕ್ಕಾಗಿ ಕರೆದಿದ್ದಾನೆ. We are called to be holy. 2ನೇದಾಗಿ ಅದೇ ಎಫೆಸ 1:4 ಓದಿ. ನಾವು ಯಾತಕ್ಕಾಗಿ ಕರೆಯಲ್ಪಟ್ಟಿದ್ದೇವಂತೆ, ಆರಿಸಿಕೊಂಡಿದ್ದೇವಂತೆ. ಎಫೆಸ 1:4 ಓದಿ. ಏಕೆಂದರೆ ಕ್ರಿಸ್ತ ಯೇಸುವನ್ನು ಅನುಗ್ರಹಿಸಿದ್ದಾನೆ. ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ನಾವು ಪರಿಶುದ್ಧರಾಗಿ ಕಲಂಕವಿಲ್ಲದೆ ಇರಬೇಕೆಂದು ನಮ್ಮನ್ನು ಆರಿಸಿಕೊಂಡಿದ್ದಾನೆ. 1 ಪೇತ್ರ 1:15-16 ಹೇಳ್ತದೆ, ದೇವರು ನಮ್ಮನ್ನ ಏನಾಗಿರ್ಬೇಕು ಅಂತ ಕಮಾಂಡ್ ಮಾಡ್ತಾ ಇದ್ದಾನೆ ಅಥವಾ ಆಜ್ಞೆ ಕೊಡ್ತಾನೆ. 1 ಪೇತ್ರ 1:15-16 ಓದೋಣ. ನೀವು ನನ್ನ ಮರಣಾಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯ. 1 ಪೇತ್ರ 1:15-16. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಕಲಿತಿದೆಯಲ್ಲ. ದೇವರು ಪರಿಶುದ್ಧನಾಗಿರುವಂತೆ ನಾವು ಸಹ ಪರಿಶುದ್ಧರಾಗಿರಬೇಕೆಂದು ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ನಮ್ಮನ್ನ ಆತನು ಕರೆದಿದ್ದಾನೆ, ನಮ್ಮನ್ನ ಆತನಲ್ಲಿ ಒಂದು ಆಜ್ಞೆಯಾಗಿ ಕೊಟ್ಟಿದ್ದಾನೆ. ನಾವು ಪರಿಶುದ್ಧರಾಗಿರಬೇಕೆಂದು ಕರೆಯಲ್ಪಟ್ಟವರು. ಪರಿಶುದ್ಧತೆ ಅಂದ್ರೆ ಏನು? ನಾನು ಯಾವಾಗಲೂ ಹೇಳ್ತೀನಿ, ಮರ್ತೋಗ್ಬಿಡ್ತೀರಾ? ಸ್ನಾನ ಮಾಡೋದು ಮಾತ್ರನಾ? ನಮ್ಮನ್ನ ನಾವು ನಮ್ಮ ಶರೀರಕ್ಕೆ ಕ್ಲೀನ್ ಇಟ್ಕೋದು ಮಾತ್ರನಾ? ಯಾಕಂದ್ರೆ ಕ್ರೈಸ್ತೀಯವಾಗಿ ಸತ್ಯವೇದ ಹೇಳುವಂಥ ಪರಿಶುದ್ಧತೆಗೂ ಹೊರಗಡೆ ಲೋಕದಲ್ಲಿ ಹೇಳುವಂಥ ಬೇರೆ ಧರ್ಮಗಳು ಹೇಳುವಂಥ ಪರಿಶುದ್ಧತೆಗೂ ತುಂಬಾ ವ್ಯತ್ಯಾಸ ಉಂಟು ಪ್ರಿಯರೇ. ಯೇಸು ಕ್ರಿಸ್ತನು ಹೇಳುವಂಥ ಪರಿಶುದ್ಧತೆ ಏನಾಗಿದೆ? ಲೋಕದಲ್ಲಿ ಹೇಳುವಂಥ ಜನರ ಪರಿಶುದ್ಧತೆ ಏನಂತಾರೆ? ಅವ್ರು ನಮ್ಮನ್ನ ಕ್ಲೀನಾಗಿ ಇಟ್ಕೊಳ್ಬೇಕು ಅಲ್ವಾ? ಒಂದು ಟೆಂಪಲ್ ಒಳಗೆ ಹೋಗ್ತಾರೆ ಅಥವಾ ಒಂದು ದೇವಸ್ಥಾನದೊಳಗೆ ಹೋಗ್ತಾರೆ ಅಂದ್ರೆ ಅವರು ಸಿಗರೇಟ್ ಕುಡ್ಕೊಂಡು ಹೋಗಲ್ಲ, ಎಂಡ ಕುಟ್ಬಿಟ್ಟು ಹೋಗೋದಿಲ್ಲ ಅಲ್ವಾ? ಕ್ಲೀನಾಗಿ ಹೋಗ್ತಾರೆ. ಯಾಕೆ? ಅದು ಅವ್ರ ಪರಿಶುದ್ಧತೆ. ಆದರೆ ಏಸಪ್ಪ ಹೇಳುವಂಥ ಪರಿಶುದ್ಧತೆ ಏನಂದ್ರೆ, ದ ಹೋಲಿನೆಸ್ ಮೀನ್ಸ್ ಸೆಟ್ ಅಪಾರ್ಟ್ ಫಾರ್ ಗಾಡ್. ದೇವರಿಗಾಗಿ ನಾವು ನಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವಂಥದ್ದೇ ಪರಿಶುದ್ಧತೆ ಪ್ರಿಯರೇ. ಅಂದ್ರೆ ದೇವರಿಗೆ ಯಾವುದೆಲ್ಲ ಇಷ್ಟ ಇಲ್ವೋ ಅದೆಲ್ಲ ಮಾಡಲ್ಲ ಅಂದ್ರೆ ನಾನು ಪರಿಶುದ್ಧನು. ಆಮೇಲೆ ದೇವರಿಗೆ ಇಷ್ಟ ಇಲ್ಲ, ನಾನು ಮಾಡ್ತಾ ಇಲ್ಲ, ಐ ಆಮ್ ಹೋಲಿ. ನಾಜರೀನ್ ಸಭೆ ಹೇಳುವಂಥ ಹೋಲಿನೆಸ್ ಮಾತ್ರ ಅಲ್ಲ ಅಲ್ವಾ? ನಾವು ನಾಜರೀನ್ ಸಭೆಗೆ
ಸಂಬಂಧಪಟ್ಟವರು. ನಾಸಿನ್ ಸಭೆ ಹೇಳುವಂಥದ್ದೇ ಪರಿಶುದ್ಧತೆ ಬಗ್ಗೆ. ಅದು ಪರಿಶುದ್ಧತೆ ಮಾತ್ರ ಅಲ್ಲ, ನಾನು ಯೇಸು ಕ್ರಿಸ್ತನಿಗಾಗಿ ಪ್ರತ್ಯೇಕಿಸಲ್ಪಡಬೇಕು ಈ ಲೋಕದಿಂದ, ಲೋಕದ ಕಾರ್ಯಗಳಿಂದ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಡೋಂಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್. ನವೆಂಬರ್ 12 ಹೇಳ್ತದೆ, ಈ ಲೋಕಕ್ಕೆ ನೀನು ವೇಷ ಧರಿಸಬೇಡ, ಲೋಕಕ್ಕೆ ನೀನು ಸಂಬಂಧಪಟ್ಟವಳಲ್ಲ, ನಾನು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವಳು. ಆ ರೀತಿಯಾದ ಜೀವಿತವನ್ನು ಮಾಡಬೇಕೆಂದೇ ಅಲ್ಲಿ ಪರಿಶುದ್ಧತೆ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ನಾವು ಆ ರೀತಿಯ ಪರಿಶುದ್ಧತೆ ಜೀವಿತ ನಡೆಸಿಲ್ಲ ಅಂದ್ರೆ ಏನಾಗ್ತದೆ ಪ್ರಿಯರೇ? ದೇವರು ನಮ್ಮನ್ನ ಜಡ್ಜ್ ಮಾಡುವಾತನಾಗಿದ್ದಾನೆ, ನ್ಯಾಯ ತೀರಿಸುವಾತನಾಗಿದ್ದಾನೆ. 1 ಥೆಸಲೋನಿಕ 4:6 ಹೇಳ್ತದೆ, ಆತನು ನಮ್ಮನ್ನ ನ್ಯಾಯ ತೀರಿಸುವಾತನಾಗಿದ್ದಾನೆ. ನಾವು ಆ ರೀತಿಯಾದ ಪರಿಶುದ್ಧ ಜೀವಿತ ನಡೆಸಿಲ್ಲ ಅಂದ್ರೆ ದೇವರನ್ನೇ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ, ತಿರಸ್ಕರಿಸ್ತಾ ಇದ್ದೀವಿ. ಯಾಕಂದ್ರೆ ನಾನು ಏಸಪ್ಪ ಏನಿದ್ದಾನಂತೆ? ಪರಿಶುದ್ಧನಾಗಿದ್ದಾನೆ. ನೀನು ಪರಿಶುದ್ಧ ಜೀವಿತ ನಡೆಸಲ್ಲ ಅಂದ್ರೆ ನೀನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ಯಾ ನನಗೆ ನೀನು ಬೇಡ ದೇವರೇ ಅಂತ. ಯಾಕಂದ್ರೆ ಅದನ್ನು ಪರಿಶುದ್ಧನು. ಅದನ್ನೇ ನಾವು 1 ಥೆಸಲೋನಿಕ 4:8 ನೋಡ್ತೇವೆ. ಪರಿಶುದ್ಧಾತ್ಮನ ದೇವರು ನಮಗೆ ಕೊಟ್ಟಿದ್ದಾನೆ. ಯಾರೆಲ್ಲ ಪರಿಶುದ್ಧಾತ್ಮ ನಮ್ಗೆ ದೇವರು ಕೊಟ್ಟಿದ್ದಾರೆ ಅಂತ ನಂಬ್ತೀರಾ? ಹಲ್ಲೆಲೂಯಾ, ನಂಬ್ತೀರಾ ಅಲ್ಲ? ಪರಿಶುದ್ಧಾತ್ಮನ ಪ್ರೈಮರಿ ಒಂದು ಪರ್ಪಸ್ ಅಥವಾ ಮುಖ್ಯವಾಗಿ ಇರುವಂತ ಉದ್ದೇಶ ಏನಂದ್ರೆ, ದೇವರು ಯಾಕೆ ನಮಗೆ ಆ ಪರಿಶುದ್ಧಾತ್ಮ ಕೊಟ್ಟರು ಅಂದ್ರೆ ಆತನ ಪರಿಶುದ್ಧತೆಯನ್ನು ನಮ್ಮ ನಡೆಸುವುದಕ್ಕಾಗಿ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ವಾಸ ಮಾಡುವವನಾಗಿ ನಮ್ಮನ್ನ ಪರಿಶುದ್ಧ ಜೀವಿತದಲ್ಲಿ ನಡೆಸ್ತಾನೆ ಪ್ರಿಯರೇ. ಪರಿಶುದ್ಧ ಜೀವಿತ ಅಂದ್ರೆ ದೇವರಿಗೆ ಇಷ್ಟವಿಲ್ಲಂತ ಕಾರ್ಯ ನಮ್ಮನ್ನ ಸಪರೇಟ್ ಮಾಡ್ತಾನೆ, ನಮ್ಮನ್ನ ಆತನು ಸೆಟ್ ಅಪಾರ್ಟ್ ಮಾಡ್ತಾನೆ ದೇವರಿಗಾಗಿ. ಅದಕ್ಕಾಗಿಯೇ ಪರಿಶುದ್ಧಾತ್ಮ ಕೊಡಲ್ಪಟ್ಟಿದ್ದಾರೆ. ಅದೇ ಪರಿಶುದ್ಧಾತ್ಮ ಇಲ್ಲದೆ ನಾವು ಪರಿಶುದ್ಧ ಜೀವಿತ ನಡೆಸೋಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕೆ ನಮ್ಮಿಂದ ನಾನೇ ಪರಿಶುದ್ಧವಾಗಿ ಜೀವಿಸೋಕೆ ಸಾಧ್ಯ ಇಲ್ಲ. ಸಾಧ್ಯ ಉಂಟಾ? ಈ ಲೋಕದ ಏನೆಲ್ಲ ಕಾರ್ಯ ಮಾಡ್ಬೋದು, ಅದು ಯೇಸು ಕ್ರಿಸ್ತನಿಗೋಸ್ಕರ ಮಾಡ್ಬೇಕು. ಏನಾದ್ರೂ ಕಾರ್ಯ ಅಂದ್ರೆ, ಯೇಸು ಕ್ರಿಸ್ತನಿಗಾಗಿ ಜೀವಿಸ್ಬೇಕಂದ್ರೆ ಪರಿಶುದ್ಧಾತ್ಮ ಬೇಕೇ ಬೇಕು. ಆತನು ನಮ್ಮಲ್ಲಿ ತ್ರಿಯೇಕ ದೇವರ 3ನೇ ವ್ಯಕ್ತಿಯಾಗಿ ನಮ್ಮಲ್ಲಿ ಜೀವಿಸುವಾತನಾಗಿ ಆತನ ನಮ್ಮನ್ನು ನಡೆಸುವಾತನಾಗಿದ್ದಾನೆ ಪ್ರಿಯರೇ. ನಾವು ದೇವರು ಮಾತ್ರ ನಮ್ಮನ್ನು ಪರಿಶುದ್ಧವಾಗಿ ಇರೋದಕ್ಕೆ ಕರೆಯಲಿಲ್ಲ, ಲೋಕದ ಜನ ಸಹ ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿರೀಕ್ಷಿಸ್ತಾರೆ. ನಾವೇನು ಜೀವಿಸ್ಬೇಕು? ಪರಿಶುದ್ಧವಾಗಿ ಜೀವಿಸ್ಬೇಕಂತ. ಸ್ವಲ್ಪ ವ್ಯವಸ್ಥೆ ಮಾಡಿ ನೋಡಿ, ನೀವು ಅನ್ಭವಿಸಿರ್ಬೋದು. ಲೋಕದಲ್ಲಿ ಅನೇಕ ಜನ ಅನೇಕ ಪಾಪಗಳು ಮಾಡ್ತಾ ಇರ್ತಾರೆ, ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಏಳೆಂತಿ ಇಟ್ಕೋತಾರೆ, ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ವ್ಯಭಿಚಾರ ಮಾಡ್ತಾರೆ, ಕುಡಿತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಯಾರು ಬಾಧೆ ಮಾಡಲ್ಲ, ಅಂದ್ರೆ ಯಾರು ಏನು ಮಾತಾಡಲ್ಲ. ಒಬ್ಬ ವಿಶ್ವಾಸಿ, ಸತ್ಯವನ್ನು ಇಟ್ಕೊಂಡಿರೋಂಥ ವಿಶ್ವಾಸಿ ಒಂದು ಸುಳ್ಳು ಹೇಳ್ಬಿಟ್ರೆ ಸಾಕು ಅಲ್ವಾ? ಬಾರ್ ಕಡೆ ಹೋಗ್ಬಿಟ್ರೆ ಸಾಕು, ನೋಡ ಇವನು ವಿಶ್ವಾಸಿ ಅಲ್ಲಿ ಹೋಗ್ತಾನೆ. ಯಾಕೆ ಹೇಳಿ? ಜನ ಕೂಡ ನಮ್ಮನ್ನು ಯಾವ ರೀತಿಯಾಗಿರ್ಬೇಕನ್ನ ಆಸೆ ಪಡ್ತಾ ಇದ್ದಾರೆ, ಪರಿಶುದ್ಧವಾಗಿರ್ಬೇಕಂತ. ಯಾಕೆ ಹೇಳಿ? ನಾವು ಸೇವಿಸುವಾಗ ದೇವರು ಪರಿಶುದ್ಧನಾಗಿದ್ದಾನಲ್ಲ. ಆಮೇಲೆ ನಾವು ಯಾವ ಸೇವಿಸುವಂತ ದೇವರು ಪರಿಶುದ್ಧರು ಅನ್ನೋದು ಅವ್ರು ಗೊತ್ತಿರಲ್ಲ, ಅದಕ್ಕೆ ಅವ್ರು ಹೆಂಗೆ ಜೀವನ ಮಾಡ್ತಾರೆ. ಅದು ನಾವು ನೀವು ಮಾಡೋಕ್ಕಾಗಲ್ಲ ಪ್ರಿಯ. ಯಾಕಂದ್ರೆ ಆ ಜನಗಳು ಕೂಡ, ಲೋಕ ಜನ ಕೂಡ ನಮ್ಮನ್ನು ನೋಡೋದು ಪರಿಶುದ್ಧರಾಗಿರ್ಬೇಕು. ಅದಕ್ಕಾಗಿ ನಾವು ಚಿಕ್ಕ ತಪ್ಪು ಮಾಡೋದು ಸಹ ನಮ್ಮನ್ನು ಏನ್ ಮಾಡ್ತಾರೆ? ನೋಡ್ತಾ ಇರ್ತಾರೆ. ದೇವರು ನಮ್ಮನ್ನ ಯೇಸು ಕ್ರಿಸ್ತನಲ್ಲಿ ಪ್ರತಿಷ್ಠಿಸಿದವರಾಗಿ ದೇವರಲ್ಲಿ ನಡಿಬೇಕಂತಾನೆ ದೇವರು ನಮಗೆ ಕರೆದಿದ್ದಾನೆ. ಎರಡನೇದಾಗಿ ನಾವು ಸಂಸೋನನ ಜೀವಿತದಲ್ಲಿ ನೋಡುವಂತ ಕಾರ್ಯ ಏನಂದ್ರೆ, ದೇವರು ಆತನನ್ನ ಪ್ರತಿಷ್ಠೆ ಪಡಿಸಿಕೊಂಡವನಾಗಿ ತನ್ನ ನಡಿಬೇಕು, ತನ್ನ ಒಂದು ಕಾರ್ಯ ಮಾಡಬೇಕು ಅಂತ ಬೇರ್ಪಡಿಸಿಕೊಂಡ. ಆದರೆ ಸಾಮ್ಸನ್ ಏನ್ ಮಾಡ್ದ ಅಂದ್ರೆ, ಈ ಕಂಟಿನ್ಯೂ ಟು ವಾಕ್ ಇನ್ ಕೇರ್ಲೆಸ್ ಆರ್ ರಿಕ್ಲೆಸ್ ವೇ. ಅಂದ್ರೆ ಆತನ ಏನ್ ಮಾಡ್ಬಿಟ್ಟ? ನಿರ್ಲಕ್ಷ್ಯ ಮಾರ್ಗದಲ್ಲಿ ನಡೆಯಕ್ಕೆ ಶುರು ಮಾಡ್ಬಿಟ್ಟ. ದೇವರು ಆತನ ಕರೆದಿದ್ದಾನೆ ಅಲ್ವಾ, ಸೆಟ್ ಅಪಾರ್ಟ್ ಮಾಡ್ಕೊಂಡಿದ್ದಾನೆ, ತನಗಾಗಿ ಅವ್ನು ಬೇರ್ಪಡಿಸ್ಕೊಂಡಿದ್ದಾನೆ. ಆದ್ರೂ ಆತನ ಏನ್ ಮಾಡ್ಬಿಟ್ಟ? ನಿರ್ಲಕ್ಷ್ಯವಾಗಿ ನಡೆಯೋದು ಪ್ರಾರಂಭ ಮಾಡ್ತ. ಯಾಕೆ ನಿರ್ಲಕ್ಷ್ಯವಾಗಿ ನಡೆದ ಅಂದ್ರೆ, ಆತನೊಳಗೆ ಪ್ರಾಬ್ಲಮ್ ಇದೆ. ಯಾವ ಪ್ರಾಬ್ಲಮ್ ಗೊತ್ತಾ? SHE. ಶಿ ಅಂದ್ರೆ ಏನು? ವುಮೆನ್, ಹೆಂಗಸು. ಹೆಂಗಸಿನ ಒಂದು ಸಮಸ್ಯೆ ಆತನಿಗಿತ್ತು. ಅದಕ್ಕಾಗಿ ಆತ ಏನ್ ಮಾಡ್ದ? ನಿರ್ಲಕ್ಷ್ಯ ಒಂದು ಮಾರ್ಗದಲ್ಲಿ ನಡೆಯಕ್ಕೆ ಶುರು ಮಾಡಿದ. ಈಗ ನಾವು ವಿಶ್ವಾಸಿಗಳು ಯಾವುದೊಂದು ಸಮಸ್ಯೆಯಲ್ಲಿ ಇದ್ದೇವೆ, ಕಣ್ಣುಗಳು ಮುಚ್ಚಿಕೊಳ್ಳೋಣ. ನಿಮ್ಮ ಹೃದಯವನ್ನು ನೀವೇ ಅವಲೋಕನ ಮಾಡಿಕೊಳ್ಳಿ, ಪರೀಕ್ಷೆ ಮಾಡಿಕೊಳ್ಳಿ. ನನಗೆ ಯಾವ ಸಮಸ್ಯೆ ಇದೆ? ದೇವರಿಗೆ ಇಷ್ಟವಿಲ್ಲದಂಥದ್ದು. ಸಂಸಾರನ ಯಾವ ರೀತಿಯಾಗಿ ಮಾಡ್ದ? ಆ ಒಂದು ಕರೆದಂಥ ಕರೀವಿಕೆಗೆ ಸರಿಯಾಗಿ ನಡೆಯದೆ ನಿರ್ಲಕ್ಷ್ಯ ಮಾಡಿಬಿಟ್ಟ. ಯಾತಕ್ಕಾಗಿ? ಅವನಿಗಿದಂಥ ಒಂದು ಸಮಸ್ಯೆ ಏನು? ಹೆಂಗಸು. ನಮ್ಮಲ್ಲಿರುವಂಥ ಒಂದು ಸಮಸ್ಯೆ ಏನು ಪ್ರಿಯರೇ?
ನಾನು ದೇವರು ಕರೆಯಲ್ಪಟ್ಟಂತ ಒಬ್ಬ ವ್ಯಕ್ತಿ ಆಗಿದ್ದೇನೆ, ಮಗಳು ಆಗಿದ್ದೇನೆ. ಆದ್ರೂ ನನ್ನಲ್ಲಿ ಒಂದು ಸಮಸ್ಯೆ ಇದೆಯಲ್ಲ, ಅದು ಏನಾಗಿದೆ? Hallelujah. ಸ್ತೋತ್ರ ಯೇಸಪ್ಪ. Talk to your children, Father. Show us where we are wrong, Father God. ತೋರಿಸಿ ಯೇಸಪ್ಪ, ನಾವು ಎಲ್ಲಿ ತಪ್ಪಾಗಿದ್ದೇವೆ, ನಮ್ಮಲ್ಲಿರುವಂಥ ಸಮಸ್ಯೆ ಏನು ಕರ್ತದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ದೇವರು ನಿಮ್ಮೊಂದಿಗೆ ಮಾತನಾಡುವುದಾದರೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ನಾವು ಕೆಲವು ವಿಶ್ವಾಸಿಗಳನ್ನ ಯಾವ ರೀತಿಯಾಗಿ ನೋಡ್ತೇವೆ ಅಂದರೆ, ಸಮ್ ಬಿಲೀವರ್ಸ್ ಹ್ಯಾವ್ ದ ಪ್ರಾಬ್ಲಮ್ ಆಫ್ ಸ್ಪೀಚ್. ಕೆಲವರಿಗೆ ನಮಗೆ ಮಾತಿನಲ್ಲಿ ಸಮಸ್ಯೆ ಇದೆ. ಏನು ಮಾತಂದರೆ ಕೆಟ್ಟ ಮಾತುಗಳನ್ನ ಆಡೋದು ಅಲ್ವಾ? ಕೆಟ್ಟ ಮಾತನ್ನು ಆಡುವಂಥ ಒಂದು ಸಮಸ್ಯೆ. ಯಾಕಂದರೆ ನಾವು ಯೇಸು ಕ್ರಿಸ್ತನಿಗೆ ಬರೋದಕ್ಕೆ ಮುಂಚಿತವಾಗಿ ಕೆಟ್ಟ ಮಾತಾಡುವಂಥ ಒಂದು ಹ್ಯಾಬಿಟ್ ಆಗಿದೆ. ನಮ್ಗೆ ಏನಾಗಿದೆ? ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಏನಾಗುತ್ತೆ, ನಾವು ಆ ಒಂದು ಅಭ್ಯಾಸದಿಂದ ಹೊರಗಡೆ ಬಂದಿರೋದಿಲ್ಲ. ಅದಕ್ಕೋಸ್ಕರ ನಾವೇನಾಗುತ್ತೆ, ಅದು ಒಂದು ಪ್ರಾಬ್ಲಮ್ ನಮಗೆ. ಏಸಪ್ನಲ್ಲಿ ಆ ಒಂದು ಕರೆಯಲ್ಲಿ ನಡೆಯೋದಕ್ಕೆ ನಮಗೆ ಪ್ರಾಬ್ಲಮ್. ಆ ಒಂದು ನಡೆಯೋದಕ್ಕೆ ಪ್ರಾಬ್ಲಮ್ ಆಗಿರುವಂಥ ಈ ಒಂದು ಬ್ಯಾಡ್ ವರ್ಡ್ಸ್ ಅಥವಾ ಕೆಟ್ಟ ಮಾತುಗಳನ್ನ ಪರಿಶುದ್ಧಾತ್ಮನಿಗೆ ಒಪ್ಪಿಸ್ಕೊಡ್ಬೇಕು. ನನಗೆ ಬಲ ಕೊಡಿ ಏಸಪ್ಪ, ನಾನು ಒಂದು ಕಾಲಕ್ಕೂ ಕೆಟ್ಟ ಮಾತನ್ನ ಮಾತಾಡಬಾರ್ದು ಅಲ್ವರಾ? ನೀವು ಬೇಗ ನೋಡಿ, ಅನ್ನೋಡ್ಲಿಲ್ಲ, ನನಗೆ ಗೊತ್ತಿಲ್ಲ ನಾವು ಮಾತಾಡ್ಬಿಡ್ತೀವಿ. ಯಾಕೆ ಹೇಳಿ? ಅದು ನಮ್ಮ ಒಳಗಡೆ ಇನ್ನೂ ಇದೆ. ಗೊತ್ತಿಲ್ಲ ನಾವು ಕೆಟ್ಟ ಮಾತನ್ನ ಮಾತಾಡ್ಬಿಡ್ತೀವಿ. ಅದು ಒಂದು ಸಮಸ್ಯೆ ಪ್ರಿಯರೇ. ಎರಡನೇದಾಗಿ, ಬಾಯ್ ತೆಗೆದ್ರೆ ಸಾಕು ಸುಳ್ಳು ಅಲ್ವಾ? ಸುಳ್ಳು ಹೇಳುವುದು ಸಹ ಒಂದು ಸಮಸ್ಯೆನೇ. ಅದು ಸಹ ದೇವರು ನಮ್ಮಿಂದ ಕರೆದಾನ, ಆ ಕರೆಯಲ್ಲಿ ನಡೆಯೋದಕ್ಕೆ ಒಂದು ಸಮಸ್ಯೆ ಆಗಿದೆ ಪ್ರಿಯರೇ. ಮೂರನೇದಾಗಿ, ಗಾಸಿಪ್, ಬೇರೆಯವರ ಬಗ್ಗೆ ಮಾತಾಡೋದು. ಕೆಲವರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದು ತುಂಬ ಇಷ್ಟ. ಮರ್ತೋಗ್ಬಾರ್ದು, ನನ್ನ ಬಗ್ಗೆ ಇನ್ನೊಬ್ರು ಮಾತಾಡಲ್ಲ ಅಲ್ವಾ? ಮಾತಾಡ ಇಲ್ವಾ? ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತೀನಂದ್ರೆ ನನ್ನ ಬಗ್ಗೆ ಇನ್ನೊಬ್ರು ಮಾತಾಡಲ್ಲ. ಬೇರೆಯವ್ರ ಬಗ್ಗೆ ಮಾತಾಡೋದು ಸಹ ಅದು ಸಮಸ್ಯೆ ಪ್ರಿಯರೇ. ಕೆಲವರಿಗೆ ನಮಗೆ ಅದು ಬಿಟ್ಟು ಕೊಡೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಸಭೆಯಲ್ಲಿ ಆ ಒಂದು ಸಮಸ್ಯೆ ಇದೆ. ನಾವು ಬೇರೆಯವ್ರ ಬಗ್ಗೆ ಅಧಿಕವಾಗಿ ಮಾತಾಡ್ತೀವಿ. ಒಳ್ಳೆ ಮಾತಾಡಲ್ಲ, ಚಿಕ್ಕ 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 ಕೆಟ್ಟದ ಬಗ್ಗೆ ಮಾತಾಡ್ತೀವಿ. ಯಾರೆಲ್ಲ ಪರ್ಫೆಕ್ಟ್ ಆಗಿದ್ದೀರಾ? ಕೈ ಎತ್ತಿ ನೋಡ್ಸಿ ನೋಡೋಣ. ಹೇಳಿ, ಯಾವ ತಪ್ಪು ಮಾಡಲ್ಲಪ್ಪ, ಯಾರ ಬಗ್ಗೆ ಮಾತಾಡೋ, ಸುಳ್ಳೇ ಹೇಳಲ್ಲ ನಾನು. ಯಾರು ಹೇಳಕ್ಕಾಗಲ್ಲ. ಬೇರೆಲ್ಲೂ ನಾವೇನಾಗಿದ್ದೇವೆ? ಅಪೂರ್ಣರಾಗಿದ್ದೇವೆ. ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಪರ್ಫೆಕ್ಟ್ ಆಗುವಂಥ ಮಾರ್ಗದಲ್ಲಿದ್ದೇವೆ. ಎಲ್ರಿಗೂ ನಮಗೆ ಬಲಹೀನತೆಗಳಿವೆ, ವೀಕ್ನೆಸಸ್ಗಳಿವೆ. ನಾವೇನು ಮಾಡಬಾರ್ದು? ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ಬ್ಯಾಕ್ ಬೈಟಿಂಗ್ ಅಂತ ಇಂಗ್ಲೀಷ್ ತುಂಬ ಚೆನ್ನಾಗಿದೆ. ಹಿಂದೆ ಮಾತಾಡೋದು ಯಾಕೆ ಗೊತ್ತಾ? ಅವ್ರಿಗೆ ಗಟ್ಸ್ ಇಲ್ಲ ಮುಂದೆ ಬಂದು ಮಾತಾಡೋಕ್ಕೆ. ಆಮೇಲೆ ಎಸ್ ಕವರ್ಸ್ ಅವರು ಹೆಂಗೆ ಅಂದರೆ ಮುಂದೆ ಬಂದು ಮಾತಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಯಾವಾಗ ನೋಡಿಬೇಕು, ಕುಟುಂಬದಲ್ಲೂ ಅಷ್ಟೇ, ಸಭೆಗಳಲ್ಲೂ ಅಷ್ಟೇ. ಏನೇ ನನಗೆ ಸಮಸ್ಯೆ ಇದೆ, ಸಿಸ್ಟರ್ ಅನಿತಾ ಮಾಸ್ಟರ್, ನೀವು ಈ ಥರ ಮಾತಾಡಿದ್ರೆ ನಾವು ನೋವಾಯ್ತು, ಮಧ್ಯ ಯಾರು ನೀವು ಹೊರಗಡೆ ಹೋಗಿ ಇಟ್ಟು ಹತ್ರ ಹೇಳ್ತಾ ಇರ್ತಾರೆ, ಜಂಕಬಣ ಅಂತ ಹೇಳ್ತಾರೆ. ಹಂಗೆ ಮಾತಾಡ್ಬಿಟ್ರು ಸಹ ಅಂಕಲ್, ಹಂಗೆ ಮಾತಾಡ್ಬಿಟ್ರು ಬ್ರದರ್. ಯಾಕೆ? ಯು ಡೋಂಟ್ ಹ್ಯಾವ್ ಗಟ್ಸ್ ಟು ಕಮ್ ಅಂಡ್ ಸೇ ಟು ಮೀ, ಇಸ್ಂಟ್ ಇಟ್? ನನಗೆ ಬಂದು ಹೇಳೋದಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ಯಾಕೆ? ಹುಳಿ ಸಿಂಹ ಕಚ್ಚಕ್ಕೆ ತಿಂದಾಕ್ಬಿಡ್ತೀವಿ ನಾವು. ಏನಾಗುತ್ತೆ ಪ್ರಿಯರೇ? ಈ ಥರ ಮಾತಾಡಿದ್ರೆ ಸಭೆಗಳಲ್ಲಿ ಬೆಳವಣಿಗೆ ಇರೋದಿಲ್ಲ. ನಾವು ಕಡೆ ದಿನದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಅನೇಕ ಸಾರಿ ಹೇಳ್ತೀವಲ್ವಾ? ಕಡೆ ದಿನದಲ್ಲಿ ಇದ್ದೀವಿ. ಏಸಪ್ಪ ಬಂದ್ಬಿಡ್ತಾರೆ. ನಾನು ಬೇರೆಯವ್ರ ಬಗ್ಗೆ ಮಾತಾಡೇ ಇದ್ರೆ ಏಸಪ್ಪ ತಗೊಂಡ್ಬಿಡ್ತಾನನ್ನ. ನೀವು ಪ್ರೇರ್ ಮಾಡದೇ ಇರ್ಬೋದು, ಸತ್ಯವೇದ ಓದದೇ ಇರ್ಬೋದು, ಆದರೆ ನಮ್ಮನ್ನು ನಾವು ಸರಿ ಮಾಡ್ಕೊಂಡಿಲ್ಲ ಅಂದರೆ ಏಸಪ್ಪ ನಾವು ಕರ್ಕೊಂಡೋಗಲ್ಲ. ಆಮೇಲೆ ಅದು ಸತ್ಯ ಪ್ರಿಯರೇ. ಯಾಕೆ ಹೇಳಿ? ದೇವ್ರು ಇಷ್ಟಪಡಲ್ಲ. ರಿಲಿಜಿಯಸ್ ಆಗಿರೋದಕ್ಕೆ ದೇವ್ರು ಇಷ್ಟಪಡೋದಿಲ್ಲ. ನಾನು ಧಾರ್ಮಿಕ ಆಗಿರ್ತೀನಿ ಅಂದರೆ ನಾವು ಇಷ್ಟಪಡಲ್ಲ. ಏಸಪ್ಪನಿಗೆ ಹೇಳ್ಬೇಕು, ನಾನು ನೂತನವಾಗಬೇಕು. ಈಗ ನಮ್ಮ ಸಹೋದರಿ ದಿನ ರಚನೆಗಳು ನೂತನ ಕಾರ್ಯಗಳನ್ನು ಏನು ಮಾಡ್ತಾರೆ? ನೂತನ ಕಾರ್ಯನ ನಾನು ಒಳಗಡೆ ಮಾಡಬೇಕು, ನನ್ನ ಜೀವಿತದಲ್ಲಿ ಮಾಡಬೇಕು. ಆಮೇಲೆ ಅಲ್ವಾ? ಅದು ಬಿಟ್ಟು ಏನು ಪ್ರಯೋಜನ ಇಲ್ಲ ಪ್ರಿಯ. ನಾವು ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ಈ ಸಭೆ ಮಾತಾಡಬೇಕು. ಈಗ ಬಂದು ನಾವು ಎದುರುಗಡೆ ಮಾತಾಡಬೇಕು. ಏನು ಪ್ರಾಬ್ಲಮ್ ಯಾರ ಹತ್ರ ಇದೆಯಾ? ರಾಧಾ ಸುತ್ರ ಹತ್ರ ಇದೆಯಾ? ಮೇರಿ ಆಂಟಿ ಹತ್ರ ಇದೆಯಾ? ಮೋನಿಕಾ ಹತ್ರ ಇದೆಯಾ? ರಾಣಿ ಯಾರ ದಯಕ್ಕೆ ಹೋಗೋದು? ಸಿಸ್ಟರ್ ಹಿಂಗೆ ಮಾಡಿದ್ರೆ ನಮ್ಗೆ ಬೇಜಾರಾಗಿದೆ, ಹಿಂಗೆ ಮಾಡಬೇಕು ಅಲ್ಲ? ಚಾನ್ಸ್ ಕೊಡ್ಬೇಕು ಅವ್ರಿಗೂ ಮಾತಾಡೋಕ್ಕೆ. ಓ ಹಿಂಗೆ ಆಗಿದೆ, ಅದಕ್ಕೆ ಮಾಡಿದ್ದೀನಿ ಅವ್ರು ಹೇಳ್ತಾರೆ. ಚಾಪ್ಟರ್ ಕ್ಲೋಸ್. ಅದನ್ನ ವರ್ಷಾನ್ಗಟ್ಟಲೆ ಇಟ್ಕೊಂಡಿದ್ದೀವಿ. ವಾಟ್ ಎ ಗ್ರೇಟ್ ಥಿಂಗ್. ವರ್ಷಾನ್ಗಟ್ಟಲೆಯಿಂದ 1999
1998 ಹಿಂಗೆ ಹೇಳ್ಬಿಟ್ರು ಸಿಸ್ಟರ್. ಇವಾಗ 2020. ಅದು ನಾವು ವಿಶ್ವಾಸಿಗಳು ನಾವು ಹೇಳ್ತೀವಿ ಏಸಪ್ಪ ಬರ್ತಾರೆ, ಏಸಪ್ಪ ಬರ್ತಾನೆ. ಏನು ಪ್ರಯೋಜನ ಪ್ರಿಯೆ? ದೇವರು ಏಸಪ್ಪ ಬರೋದೇ ನಾನು ತೆಗೆದುಕೊಂಡು ಹೋಗೋಕೆ, ಸಭೆನಂದ್ರೆ ನಮ್ಮನ್ನೆಲ್ಲರೂ ತೆಗೆದುಕೊಂಡು ಹೋಗೋಕೆ. ನಾನು ಸರಿ ಇಲ್ಲ ಅಂತ ಅನ್ಕೊಳ್ತಾನ. ನಾನು ಆ ಥರ ಮಾತಾಡಿ ಎಷ್ಟು ನೋಯಿಸಿದ್ದೀನಿ ಬೇರೆಯವ್ರಿಗೆ ಅಲ್ವರಾ? ಎಷ್ಟು ನೊಂದ್ಕೊಂಡಿರ್ತಾರೆ ಅವರು. ಏನು ಪ್ರಯೋಜನ? ನನ್ನಂತೆ ಸೃಷ್ಟಿ ಮಾಡಿದಂತ ತನ್ನ ರಥದಿಂದ ಕೊಂಡುಕೊಂಡಂತ ಬೇರೆ ವಿಶ್ವಾಸಿ ನೋಯಿಸ್ತಾ ಇದ್ದೀನಿ. ಅದು ನಾನು ಹೇಳ್ತೀನಿ ಏಸಪ್ಪ ಹತ್ರ ಹೋಗ್ಬಿಡ್ತೀನಿ, ಏಸಪ್ಪ ಬರ್ತಾ ಇದ್ದಾನೆ ಅಂತ. ಅದಕ್ಕೆ ಹೇಳಿದ್ರು ಅನೇಕ ಸಾರಿ ಏಸಪ್ಪ ಹೇಳಿದ್ರಲ್ಲ, ಯಹೂದಿ ಜನ ನೋಡಿ ಪರಿಸಾಯನ ಸದುಕಾಯನ ಶಾಸ್ತ್ರಿಗಳು ನೋಡಿ ಹೇಳ್ತಾನೆ, ವ್ಯಭಿಚಾರಿಯಾಗಿರುವಂತ ಜನಗಳು ಅಲ್ವಾ, ಅವ್ರು ಬೇಕಾದ್ರೆ ದೇವರ ಹತ್ರ ಹೋಗ್ಬಿಡ್ತಾನಂತೆ. ನಾನು ಸರಿ ಇದ್ದೀನಿ, ನಾನು ಸಭೆಗೆ ಬರ್ತೀನಿ, ನಾನು ಬೈಬಲ್ ಓದ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತೀನಿ ಅಂತ ಅವ್ರನ್ನ ದೇವ್ರ ಕೈ ಬಿಟ್ಬಿಡ್ತಾನೆ. ಒಡೆ ಟ್ರ್ಯಾಜಿಡಿ ಅಲ್ವಾ? ದುಃಖಕರವಾದ ಕಾರ್ಯಪ್ರಿಯ. ದಯವಿಟ್ಟು ಕೆಲವೊಂದು, ಯಾಕಂದ್ರೆ ನಾವು ಸಭೆಗೆ ಬರ್ತಾನೇ ಇದ್ದೀವಿ ಅಂತಲ್ಲ, ಸಭೆಗೆ ಬಂದು ಸರಿ ಹೋಗ್ಬೇಕು. ಈ ಸಭೆ ಅನ್ನೋದು ಒಂದು ರಿಪೇರಿ ಮಾಡೋದು ಸಹ. ಸ್ಕೂಟರ್ ಕೆಟ್ಟೋದ್ರೆ, ಮೋಟರ್ ಬೈಕ್ ಕೆಟ್ಟೋದ್ರೆ ಎಲ್ಲೋಗ್ತೀರಿ? ಮೆಕ್ಯಾನಿಕ್ ಶಾಪ್. ಇದು ಆ ರೀತಿಯಾಗಿ ನಾವು ಸರಿ ಇಲ್ಲ, ಸರಿ ಹೋಗೋಕೋಸ ಬರ್ಬೇಕು ಸಭೆ ಒಳಗಡೆ. ನಾನು ಸರಿ ಇದ್ದೀನಿ ಸಭೆ ಒಳಗೆ ಬಂದರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಯಾಕೆ ಸಭೆ ಬೇಕು ನಮಗೆ? ಲೋಕದಲ್ಲೇ ಇರ್ಬೋದು. ನಾನು ಸರಿ ಇಲ್ಲ, ಸರಿ ಹೋಗ್ಬೇಕು, ಅದಕ್ಕೋಸ್ಕರ ಸಭೆ ಒಳಗೆ ಬರ್ತಾ ಇದ್ದೀನಿ, ವಾಕ್ಯಗಳನ್ನ ಕೇಳ್ತೀನಿ, ನಾನು ಸರಿ ಮಾಡ್ಕೋತೀನಿ, ಅದಕ್ಕೋಸ್ಕರ ಸಭೆ ಒಳಗೆ ಬರಬೇಕು. ಇಂತಹ ಸಮಸ್ಯೆ ಇದ್ದಿದ್ದರಿಂದಲೇ ಸ್ಯಾಮ್ಸನ್ ಏನ್ ಮಾಡ್ಬಿಟ್ರು? ನಿರ್ಲಕ್ಷ್ಯವಾಗಿ ನಡೆಯಕ್ಕೆ ಶುರು ಮಾಡ್ಬಿಟ್ಟ. ನೀವು ನೋಡುವುದಾದ್ರೆ ಆತನು ಒಂದು ಹುಡುಗಿನ ನೋಡಿದ್ದು, ಆ ವಚನ ಓದ್ಬಿಡೋಣ. 14:7 ಓದೋಣ. ಅದೇ ನ್ಯಾಯಸ್ಥಾಪಕರು 14:7. ಅನಂತರ ಅವನು ಊರೊಳಕ್ಕೆ ಹೋಗಿ ಅಜ್ಜಿಯನ್ನು ಮಾತಾಡಿ ಆಕೆಯನ್ನು ಮೆಚ್ಚಿಕೊಂಡನು. ಕೆಲವು ದಿವಸಗಳಾದ ಮೇಲೆ ಅವನು ಆಕೆಯನ್ನು ವಹಿಸುವುದಕ್ಕೋಸ್ಕರ ತಿರುಗಿ ಸಾಕು. ಒಂದು ಫಿಲಿಸ್ಟೀನ್ ಹೆಂಗಸರು ನೋಡ್ದ. 14:1 ಓದಿದರು. ಸಂಸೋನನು ಕಟ್ಟ ಹಿಡಿದು ತಿಮ್ನಾ ಊರಿಗೆ ಹೋಗಿ ಅಲ್ಲಿನ ಫಿಲಿಸ್ಟಿಯರ ಎದುರುಗಳಲ್ಲಿ ಒಬ್ಬರನ್ನು ನೋಡಿ ತಿರುಗಿ ತಂದೆಗಳ ಬಳಿ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಸ್ಟಿಯರನ್ನ ನೋಡಿದ್ದೇನೆ, ಆಕೆ ನನಗೆ ಮದುವೆ ಮಾಡಿಕೊಡಿ ಅಂತ ಹೇಳಿದರು. ಗಾಜಾ ಊರಲ್ಲಿ ನೋಡುವುದಾದ್ರೆ ಅಲ್ಲೊಂದು ಸೂಳೆ ನೋಡ್ತಾನೆ. 14:4 ನೋಡಿದ್ರೆ ದಲೇರಿಯಾ ನೋಡ್ತಾನೆ. ಗೊತ್ತಾ? ಈಗ 100 ಹೆಂಗಸನ್ನ ನೋಡಿ ಆತನ ಮೋಹಿಸಿದ್ದು. ಯಾಕೆ ಆ ರೀತಿ ಆಯ್ತು ಗೊತ್ತಾ? ಅವನಿಗೆ ಈ ವಾಸ್ ಸ್ಲೇವ್ ಟು ಹಿಸ್ ಸೈಟ್. ನೋಟ ಯಾವ್ದು ನೋಡಿದ್ರು ಅವನಿಗೆ ಬೇಕು ಬೇಕು ಬೇಕು. ಅವಾಗ ಏನ್ ತೋರಿಸುತ್ತದು? ಆ ನೋಟಕ್ಕೆ ಆತನು ಸ್ಲೇವ್ ಆಗ್ಬಿಟ್ಟಿದ್ದಾನೆ, ಬೌಟ್ ಆಗ್ಬಿಟ್ಟಿದ್ದಾನೆ, ಗುಲಾಮನಾಗ್ಬಿಟ್ಟಿದ್ದಾನೆ. ನಾವು ವಿಶ್ವಾಸಿಗಳು ಹೇಗಿದ್ದೇವೆ ಪ್ರಿಯರೇ? ಯೋಬ 31:1 ಎಷ್ಟು ಸುಂದರವಾಗಿ ಹೇಳ್ತದಂದ್ರೆ, ಯೋಬ ಹೇಳ್ತಾನೆ, ನನ್ನ ಕಣ್ಣುಗಳಿಗೆ ನಾನು ಏನ್ ಮಾಡ್ಕೊಂಡಿದ್ದೀನಿ? ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ, ಯಾವ ಹೆಂಗಸನ್ನು ನಾನು ನೋಡೋದಿಲ್ಲ ಅಂತ. ನಾನು ಹೆಂಡತಿನ ಬಿಟ್ಟು, ಓಕೆನಾ? ತಪ್ಪಿಟ್ಕೊಂಡ್ಬಾರ್ದು. ಅಲ್ಲಿ ಹೇಳಿ ತಾನು ಹೆಂಡತಿನ ಬಿಟ್ಟು ಯಾವ ಹೆಂಗಸನ್ನು ನಾನು ನೋಡೋದಿಲ್ಲ ಅಂತ ಅಲ್ಲಿ ಯೋಬ ತನ್ನ ಕಣ್ಣೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದಾನೆ. ನಾವು ವಿಶ್ವಾಸಿಗಳು ಎಷ್ಟು ಸಾರಿ ಆಯ್ತು ಅವ್ರು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಪ್ರಿಯರೇ. ಏಸಪ್ಪ ನಿಮ್ಗೆ ಇಷ್ಟವಿಲ್ಲ ಕಾರ್ಯಗಳನ್ನ ನಾನು ನೋಡೋದಿಲ್ಲ, ನನ್ನ ನೋಟಕ್ಕೆ ನಾನೇನಾಗಲ್ಲ, ಗುಲಾಮನಾಗೋದಿಲ್ಲ, ನೋಡಿದ್ದೆಲ್ಲ ಬೇಕು ಅನ್ನೋಂಥ ಹೇಳುವಂಥ ಒಂದು ಮನಸ್ಸು ಆತನಿಗಿತ್ತು ಪ್ರಿಯರೇ. ನಾವೆಷ್ಟು ಜನ ಅದರ ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಪಾಪವಾದಂಥ ಕಾರ್ಯಗಳನ್ನ, ಲಸ್ಟ್ಫುಲ್ ಆದಂಥದ್ದು, ಅನೈತಿಕವಾದ ಕಾರ್ಯಗಳನ್ನ ನೋಡೋದಿಲ್ಲ ಏಸಪ್ಪ. ಎಲ್ಲಿ ನೋಡ್ತೀವಿ ಹೇಳ್ರಿ? ಸಭೆ ಒಳಗೆ ನೋಡೋಣ. ಸಭೆ ಒಳಗೆ ತುಂಬ ಪಯಸ್ಸಾಗಿ ಭಕ್ತಿಯಿಂದ ಭಯದಿಂದ ನಾವು ಏಸಪ್ಪ ಮಕ್ಕಳಾಗಿರ್ತೀವಿ. ಇವಾಗ ಒಂದು ಬಂದ್ಬಿಟ್ಟಿದೆ ಗೊತ್ತಲ್ಲ, ಅದಕ್ಕೆ ಸ್ಟ್ಯಾಂಡಿಂಗ್ ಕಮಿಡಿಯನ್ ಹೇಳ್ತಾ ಇದ್ರು. ಪುಸ್ತಕ ಹೇಳ್ತದಂತೆ, ನನ್ನ ಬಗ್ಗೆ ಓದು, ನಾನು ನಿನ್ನ ತಲೆ ಎತ್ತಿ ಮಾಡ್ತೀನಿ, ತಲೆ ಎತ್ತಿ ನಡೆಯ ಮಾಡ್ತೀನಿ. ಇನ್ನೂ ಇದಲ್ಲ, ಮೊಬೈಲ್ ಹೇಳ್ತದಂತೆ, ನನ್ನ ನಿನ್ನ ಬಗ್ಗೆ ನೋಡು, ನಿನ್ನ ತಲೆ ಎತ್ತೇ ಮಾಡ್ಬಿಡ್ತೀನಿ ಯಾವಾಗಲೂ ಅಂತ. ಕಣೆ, ಮೊಬೈಲ್ ನೋಡಿದವ್ರ ತಲೆ ಎತ್ತೋದೇ ಇಲ್ಲ. ಪಕ್ಕದಲ್ಲಿ ಸತ್ರು ಸರಿ, ಬದುಕಿದ್ರು ಸರಿ, ಯಾರು ಬಂದ್ರು ಸರಿ, ಯಾರು ಹೋದ್ರು ಸರಿ. ಯಾಕೆ ಹೇಳಿ? ನಮ್ಮ ನೋಟ ಯಾವ್ದಾಗಿದೆ ಪ್ರಿಯರೇ ಅಲ್ವಾ? ನಮ್ಮ ನೋಟಕ್ಕೆ ನಾವೇನಾಗಿದ್ದೀವಿ? ಸ್ಲೇವ್ಸ್ ಆಗಿದ್ದೀವಿ, ಗುಲಾಮರಾಗ್ಬಿಟ್ಟಿದ್ದೀವಿ. ನೋಡಿದ್ದೆಲ್ಲ ಬೇಕು ಅಂತ ಹೇಳ್ಬಾರ್ದು. ದೇವ್ರಿಗೆ ಗೊತ್ತು ನಮಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಪ್ರಿಯರೇ. ನಾವೇನು ಮಾಡಬಾರ್ದು? ಆ ರೀತಿಯಾಗಿ ಇರಬಾರ್ದು. ಯೋಗನಸ್ಥ ಮಕ್ಕಳು ಅವೇನಾಗಿದ್ದೀವಿ? ಮೀಡಿಯಾಯಿಂದ ಅಲ್ವಾ? ಈ ಮೊಬೈಲ್ ನೋಡಿ, ಈ ಥರ ಗ್ಯಾಜೆಟ್ಗಳು ನೋಡಿ ನೋಡಿ ಅವರು ಸೋಂಬೇರಿಗಳಾಗ್ತಿದ್ದಾರೆ. ನೀವು ನೋಡುವುದಾದ್ರೆ ನೈತಿಕವಾಗಿ ಅವ್ರು ಏನಾಗಿದ್ದಾರೆ? ತುಂಬಾ ಬಲಹೀನರಾಗಿದ್ದಾರೆ. ಎಮೋಷನಲ್ ಆಗಿ ನೋಡುವುದಾದ್ರೆ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾರೆ.
ಸೂಕ್ಷ್ಮರಾಗ್ಬಿಟ್ಟಿದ್ದಾರೆ. ಒಂದು ಮಾತು ಬೈದಲಿಕ್ಕೆ ಅವನೇನು ಹಾಕೊಂಡ್ಬಿಡ್ತಾರೆ. ಯಾಕೇಳಿ ಹೊರಗಿನ ಪ್ರಪಂಚ ನೋಡ್ತಾ ಇಲ್ಲ ಪ್ರಿಯರೇ. ನಾವು ಮಾಡಬಾರ್ದಂಗೆ. ಏಸಪ್ಪನ ಮಕ್ಕಳು ನಾವು ಆಗಿರ್ಬಾರ್ದು, ನಮ್ಮ ಮಕ್ಕಳು ನಾವು ಬೆಳೆಸ್ಬಾರ್ದು. ಆಮೇಲೆ ಅದೇ ಮಕ್ಕಳು 30 ವರ್ಷ ಆಗ್ಬಿಟ್ರೆ ಏನು ಹೇಳೋಕ್ಕಾಗಲ್ಲ. ಚಿಕ್ಕ ಮಕ್ಳಿಗೆ ಹೇಳ್ತಾ ಇದ್ದೀನಿ, ಓಕೆನಾ? ಆಮೇಲೆ ನನ್ನ ಕೇಳಬಾರ್ದು, ನಮ್ಮ ಇದ್ದಾರೆ. ಅದಕ್ಕೋಸ್ಕರ ಯಾಕಂದರೆ ವಾಟ್ ವಿ ಪ್ರೀಚ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇರುತ್ತೆ. ನಾನು ಏನು ಪ್ರೀಚ್ ಮಾಡ್ತೀನೋ ನಾನು ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ? ಏನೇ ಅಂದ್ರು ನಂಗೆ ಸ್ವಂತ ಹೊಟ್ಟೆ ಹುಟ್ಟಿಲ್ಲ ಅಂದ್ರೂ ಕೂಡ ನಮ್ಮ ಮಕ್ಕಳು ನನ್ನ ಮಕ್ಕಳು ತಾನೆ ಅಲ್ವಾ? ಅದಕ್ಕೋಸ್ಕರ ಮರವಾಗಿ ಬಗ್ಲಿಲ್ಲ, ಗಿಡವಾಗಿ ಬಗ್ಸಿ ಅಂತೀನಿ ನಾನು ಇವಾಗ. ಸರಿನಾ? ಚಿಕ್ಕ ಮಕ್ಕಳ ಬಗ್ಗಿಸ್ಬೋದು ಪ್ರಿಯರೇ. ನಾವು ಹೆಂಗಿರ್ತೀವೋ ನಮ್ಮ ಮಕ್ಕಳು ಹಂಗೆ ಇರ್ತಾರೆ. ಟೈಮ್ ನೋಟನ ನಾವು ಕಂಟ್ರೋಲ್ ಮಾಡಬೇಕು. ಇಷ್ಟ ಬಂದ ಕಡೆ ಎಲ್ಲ ಬಿಡಬಾರ್ದು ನೋಟನ. ಅಂತ ನೋಡ್ತಾನೇ ಇವಾಗ ಬಾಯ್ ತಕ್ಕೊಂಡು ಎಷ್ಟು ಗಂಡಸು ನೋಡಿರ್ತೀವಿ ಅಲ್ಲ. ಚೆನ್ನಾಗಿರಕ್ಕಿಲ್ಲ ಸ್ವಲ್ಪ ಬಿಲೀವರು ಸಾಯಿತು ಸೇರಿ ಸೇವಕರಾಗಿದ್ದಾರೆ. ಎಷ್ಟು ತಪ್ಪಲ್ಲ ಮಾಡಬಾರ್ದು ನಾವು. ಅದಕ್ಕೋಸ್ಕರ ನಾವು ಚೆನ್ನಾಗಿ ತಿಳ್ಕೊಬೇಕು. ಏಸಪ್ಪ ನಮ್ಮನ್ನು ಕರೆದಿದ್ದಾನೆ. ಏಸಪ್ಪ ಮಕ್ಕಳು ನಾವು ಪರಿಶುದ್ಧ ಜೀವನ ನಡೆಸೋದಕ್ಕಾಗಿ ಕರೆಯಲ್ಪಟ್ಟವು. ಆತ ನಿರ್ಲಕ್ಷ್ಯವಾಗಿ ಜೀವನ ಮಾಡ್ದ. ಏನ್ ಮಾಡ್ಬಿಟ್ಟ ಅಂದ್ರೆ ಗಲೇರಿಯ ಆತನನ್ನ ಮೋಸ ಮಾಡಿ ಆತನ ಶಕ್ತಿ ಏನಿದೆ ತಿಳ್ಕೊಂಡು ಆತನ ಕೂದಲನ್ನು ಏನ್ ಮಾಡ್ಬಿಟ್ಲು, ಅದನ್ನ ಕಥೆ ಎಲ್ಲರೂ ಗೊತ್ತಲ್ವಾ, ಕತ್ತರಿಸ್ಬಿಟ್ಟು. ಗೊತ್ತನ್ಸುತ್ತೆ ನಿಮ್ಗೆ, ನೋಡ್ಬೋದು ಪಿಕ್ಚರ್ ಕೂಡ, ಸ್ಯಾಮ್ಸನ್ ಅಂದೇಳಿಲ್ಲ. ಅಲ್ಲಿ ಆತ ಏನಕ್ಕೆ ಗುಲಾಮನ ಆಗ್ಬಿಟ್ಟ ಅಂದ್ರೆ ಭಾವನೆಗೆ ಗುಲಾಮನ ಆಗ್ಬಿಟ್ಟ ಅಲ್ವಾ? ಆತ ಎಮೋಷನ್ಗೆ ಗುಲಾಮನ ಆಗ್ಬಿಟ್ಟ. ಗಲೇರಿಯ ಪೀಡಿಸ್ತಾ ಇಲ್ಲ ಆತನ ಗಲೇರಿಯ ಬೇಕು. ಆದ್ದರಿಂದ ಆತ ಏನ್ ಮಾಡ್ತಾ ತನ್ನ ಒಂದು ಸತ್ಯವನ್ನ ಬಹಿರಂಗ ಮಾಡ್ತಾ ತನ್ನ ಗುಟ್ಟನ್ನ ಬಿಟ್ಕೊಟ್ಬಿಟ್ಟ. ಅಲ್ಲಿ ದೇವರು ಹೇಳಿದ್ರು ಆತನಿಗೆ, ನೀನು ಕರೆಯಲ್ಪಟ್ಟವನು ಫಿಲಿಸ್ತಿಯರಿಂದ ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡಬೇಕು. ಅವನ ಉದ್ದೇಶದ ದೇವರು ಆತನಿಗೆ ಶಕ್ತಿ ಕೊಟ್ಟರು, ಪರಿಶುದ್ಧಾತ್ಮ ಬಲ ಕೊಟ್ಟರು. ಅದನ್ನ ಆತನು ಕಳ್ಕೊಂಡ್ಬಿಟ್ಟ. ನಮ್ಮನ್ನು ನಾವು ಆಲೋಚನೆ ಮಾಡ್ಕೊಳ್ಬೇಕು. ಎಷ್ಟೋ ಸಾರಿ ನಾವು ಎಮೋಷನಿಂದ, ಭಾವನೆಗಳಿಂದ ನಾವು ತೀರ್ಮಾನ ತೆಗೆದುಕೊಳ್ಬಿಡ್ತೇವೆ. ತಪ್ಪು. ಭಾವನೆಗಳಿಗೆ ನೀವು ನಿಮ್ಮನ್ನು ಒಪ್ಪಿಸ್ಕೊಡ್ಬೇಡಿ. ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಸಹಾಯದ ನಾವು ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು. ಆಗಲೇ ನಾವು ಸರಿಯಾಗಿ ದೇವರ ಒಂದು ಕರೆಯಲ್ಪಟ್ಟಂತ ಮಕ್ಕಳಾಗಿ ನಡೆಯಲು ಸಾಧ್ಯ. ಮೂರನೇದಾಗಿ, ಈ ರೀತಿಯಾಗಿ ಆತನು ದೇವರು ಕರೆದಂತ ಕರೆಯುವಿಕೆಗೆ ನಿರ್ಲಕ್ಷ್ಯ ಮಾಡಿದ್ದರಿಂದಲೇ ಕಾನ್ಸಿಕ್ವೆನ್ಸ್ ಆಫ್ ಕರಪ್ಟ್ ವಾಕ್, ಅಶುದ್ಧ ಮಾರ್ಗದಲ್ಲಿ ನಡೆದ ಫಲ ಏನಾಗಿತ್ತಂದ್ರೆ, ನ್ಯಾಯಸ್ಥಾಪಕರು 16:4 ನೋಡೋಣ. ನ್ಯಾಯಸ್ಥಾಪಕರು 16:4. ಅನಂತರ ಸಂಸೋನನು ಸೌರಕ್ಷಕರಲ್ಲಿ ವಾಸವಾಗಿದ್ದ ಬೆಲಿನ ಎಂಬ ಹೆಸರುಳ್ಳ ಸ್ತ್ರೀಯಲ್ಲಿ ಮೋಹಿತನಾದನು. ಕ್ರಿಸ್ತ ಪ್ರಭುಗಳು ಅವಳ ಬಳಿಗೆ ಹೋಗಿ ಅವಳಿಗೆ, ನೀನು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿ ಮೂಲ ಯಾವುದೆಂಬುದನ್ನು ನಾವು ಅವನನ್ನು ಗೆದ್ದು ಕಟ್ಟಿ ಹೊಂದಿಸುವುದು ಹೇಗೆಂಬುದು ಗೊತ್ತು ಮಾಡಿಕೊಂಡು ನಮಗೆ ತಿಳಿಸು. ನಮ್ಮಲ್ಲಿ ಪ್ರತಿಯೊಬ್ಬರು ನಿನಗೆ 1,100 ರೂಪಾಯಿ ಕೊಡುವೆಂದು ಹೇಳಿದರು. ದಲೀಲ ಸಂಸೋನಿಗೆ 16-17 ಇದರಲ್ಲಿ ಅವಳು ಅವನನ್ನು ದಿನಪ್ರತಿ ರಾತ್ರಿಯಿಂದ ಬಿಡಿಸಿದ್ದರಿಂದ ಅವನಿಗೆ ಸಾಯೋದು ಒಳ್ಳೆಯದಷ್ಟು ಬೇಸರವಾಯಿತು. ಮತ್ತು ಅವರು ಕ್ಷೌರ ಕತ್ತಿಯು ನನ್ನ ತಲೆಯ ಮೇಲೆ ಬಂದಿದ್ದಿಲ್ಲ. ನಾನು ಮಾತ್ರ ಗರ್ಭ ಬಿಟ್ಟಿದ್ದರಿಂದಲೇ ದೇವ ಪ್ರತಿಷ್ಠಾದನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿ ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮಾಡ್ತಾನಾದೆ ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಹೇಳಿಬಿಟ್ಟನು. ಬಿಚ್ಚಿ ಹೇಳಿದನು. ಅವಳಿಂದ ನಾವು ನೋಡ್ತೇವೆ. ಆಮೇಲೆ ಆಕೆಗೆ ಹೇಳಿದ್ಮೇಲೆ ಗೊತ್ತಲ್ಲ, ಆಕೆ ಮಾಡಿದ ಅದಕ್ಕೋಸ್ಕರ ಕೂದಲು ಕಟ್ ಮಾಡಿಬಿಡ್ತಾರೆ. ಸತ್ಯವೇದಲ್ಲೇ ತುಂಬ ಸ್ಯಾಡೆಸ್ಟ್ ವರ್ಸ್ ಅಂದರೆ ದುಃಖಕರವಾದ ಒಂದು ವಚನ ಏನು ಗೊತ್ತಾಗ್ತಿದೆ? ಈ ವಚನ 16:20 ಇವಾಗ 16:20 ಓದಿ. ಆಗ ಅವಳು ಸಂಸೋನನೆ ಫಿಲಿಷ್ಟಿಯರು ಬಂದಿದ್ದಾರನ್ನು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ತೊಸೆದುಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂದು ಅವನಿಗೆ ಒಳ್ಳೆ ಸ್ಯಾಡೆಸ್ಟ್ ಅಲ್ವಾ? ಎಂಥ ದುಃಖಕರವಾದ ಒಂದು ವಾಕ್ಯ. ಆತನಿಗೆ ಗೊತ್ತಾಗಲಿಲ್ಲ ದೇವರು ಆತನ ಬಿಟ್ಟು ಹೋಗ್ಬಿಟ್ರು ಅಂತ. ನಾವು ಅದಕ್ಕೆ ಪ್ರಿಯರಿ, ಯಾವಾಗ ನಮ್ಮ ಒಂದು ಎಮೋಷನ್ಸ್ಗೆ, ನಮ್ಮ ನೋಟಕ್ಕೆ ನಾವು ಯಾವ ಒಂದು ಪಾಪದ ಕಾರ್ಯಗಳು ಇರ್ತೇವೋ, ನಾವು ಆ ರೀತಿಯಾಗಿ ಜೀವನ ಮಾಡ್ತಾನೆ ಇದ್ರೆ, ಪರಿಶುದ್ಧತೆ ಜೀವನಕ್ಕೆ ಒಪ್ಪಿಸ್ಕೊಡದೇ ಇದ್ರೆ, ನಮ್ಮನ್ನು ಸಹ ದೇವರು ಬಿಟ್ಟು ಹೋಗೋದು ನಮಗೆ ಗೊತ್ತೇ ಆಗೋದಿಲ್ಲ. ಒಳ್ಳೆ ಸ್ಯಾಡೆಸ್ಟ್ ವರ್ಸ್ ಅಲ್ವಾ? ಅವನು ಅನ್ಕೊಂಡ ದೇವ್ರು ನನ್ನ ಹೋಗಿದ್ದ ಅಂತ ಎದ್ದು ಯುದ್ಧ ಮಾಡಕ್ಕೆ ನಿಂತ್ಕೊಂಡ. ಆದರೆ ಕಾಮನ್ ಮ್ಯಾನ್ ಆಗ್ಬಿಟ್ಟ. ಅವನು ಸಾಮಾನ್ಯ ಒಬ್ಬ ಪ್ರಜೆಯಾಗಿ ಮನುಷ್ಯನಾಗಿ ಮಾಡ್ಬಿಟ್ಬಿಟ್ಟ. ಯಾಕೆ ಹೇಳಿ? ದೇವರು ಆತನನ್ನ ಬಿಟ್ಟು ಹೋಗ್ಬಿಟ್ರು. ದೇವರು ನಮ್ಮನ್ನು ಪರಿಶುದ್ಧ ಜೀವಿತಕ್ಕೆ ಕರೆದಿದ್ದಾರೆ ಪ್ರಿಯರೇ. ನಾವು ಪರಿಶುದ್ಧವಾಗಿ ಜೀವಿಸಬೇಕಂದ್ರೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ.
ಪರಿಶುದ್ಧರಾಗಿರಬೇಕೆಂದೇ ನಮ್ಮ ದೇವರು ಆಜ್ಞಾಪನೆ ಕೊಟ್ಟಿದ್ದಾನೆ. ಆದರೂ ಸಹ ನಾವು ಪರಿಶುದ್ಧರಾಗಿ ಜೀವನ ಮಾಡದೇ ಇದ್ರೆ ದೇವರ ಆತ್ಮ ನಮ್ಮನ್ನ ಬಿಟ್ಟು ಹೋಗೋದು ನಮಗೆ ಗೊತ್ತಾಗೋದಿಲ್ಲ. 16:21 ಓದೋಣ. ಪಾಪ ಏನ್ ಮಾಡ್ತಂತೆ ಅವನ್ನ ಓದಿಬಲ್ಲ. 16:21 ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಳೆಗಳನ್ನು ಹಾಕಿ ಹೊರೆಮನೆ ಬೀಸೋದಕ್ಕೆ ಹಚ್ಚಿದರು. ನೋಡಿ, ಸ್ವಲ್ಪ ಈ ವಚನ ನನಗೆ ತುಂಬಾ ಇಷ್ಟವಾದದ್ದು. ಸಿನ್ ಬ್ಲೈಂಡ್ಸ್ ಯು, ಸಿನ್ ಬೈಂಡ್ಸ್ ಯು, ಸಿನ್ ಗ್ರೈಂಡ್ಸ್ ಯು. ಪಾಪ ನಮ್ಮನ್ನ ಕುರುಡು ಮಾಡ್ತಾರೆ, ಪಾಪ ನಮ್ಮನ್ನ ಬಂಧಿಸ್ತಾರೆ, ಪಾಪ ನಮ್ಮನ್ನ ರುಬ್ಬದ್ ಮಾಡ್ತಾರೆ. ಆಮೇಲೆ ಎರಡು ಜೋರಾಗಿ ಆಮೇಲೆ ಹಲೋ ಕೇಳಿಸ್ಕೊಳ್ಳಿ ಚೆನ್ನಾಗಿ. ಪಾಪ ನಮ್ಮನ್ನ ಕುರುಡು ಮಾಡ್ತದೆ, ಪಾಪ ನಮ್ಮನ್ನ ಬಂಧಿಸ್ತದೆ, ಪಾಪ ನಮ್ಮನ್ನ ರುಬ್ಬದ್ ಮಾಡ್ತದೆ. ಅದಕ್ಕೋಗಿ ಪ್ರಿಯರೇ ಹೇಳೋದು, ಪರಿಶುದ್ಧವಾಗಿ ಇರುವಂತಹ ಮಕ್ಕಳಾದ ನಾವು ಪಾಪವನ್ನ ಮಾಡುವುದಾದ್ರೆ ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್. ಪರಿಣಾಮ ಏನು? ಪಾಪ ನಮ್ಮನ್ನ ಕುರುಡು ಮಾಡಿಬಿಡ್ತದೆ, ನಮ್ಮನ್ನ ಬಂಧಿಸ್ತದೆ. ನಮ್ಮನ್ನ ನೋಡಿದ ಸಂಸೋಣ ಅಷ್ಟು ದೊಡ್ಡ ಒಬ್ಬ ವ್ಯಕ್ತಿ ಬಲವುಳ್ಳವನು ದೇವರ ಆತ್ಮನಿಂದ ಹೆಂಗಾಗುತ್ತ ಅಂದ್ರೆ ಅವ್ರು ತಗೊಂಡೋಗಿ ಪ್ರಿಸನ್ ಅಲ್ಲಿ ಹಾಕಿ ಜೈಲಲ್ಲಿ ಹಾಕಿ ಅವನ ರುಬ್ಬಂಗ್ ಮಾಡಿದ್ರು. ಬಟ್ ಟ್ರಾಜಿಡಿ ಅಲ್ವಾ? ಎಂತ ದುಃಖಕರವಾದ ಕಾರ್ಯ. ಯಾಕೆ ಹೇಳಿ, ಆತನು ತನ್ನ ನೋಟಕ್ಕೆ ಗುಲಾಮನಾಗ್ಬಿಟ್ಟ, ತನ್ನ ಭಾವನೆಗಳಿಗೆ ಗುಲಾಮನಾಗ್ಬಿಟ್ಟ, ತನಗಿದಂತ ಒಂದು ಬಲಹೀನತೆಗೆ ಗುಲಾಮನಾಗ್ಬಿಟ್ಟ. ನಾವು ಸಹ ಅಷ್ಟೇ ಪ್ರಿಯರೇ, ನಮಗೆ ಸಮಸ್ಯೆ ಇದೆ ಅಂದ್ರೆ ದಯವಿಟ್ಟು ನಮ್ಮನ್ನ ನಾವೇನ್ ಮಾಡ್ಕೋಬೇಕು? ಸರಿ ಮಾಡ್ಕೊಂಡು ಒಪ್ಪಿಸ್ಕೊಳ್ಬೇಕು. ಅರಾನ ಬಿಡು ನೋ. ಆ ರೀತಿಯಾಗಿ ಜೀವನ ಮಾಡ್ತಾನೆ ಇದ್ರೆ ನಾವು ಮಾತ್ರ ನಮ್ಮ ಸಂತತಿ ಹಂಗೆ ಬೆಳೆಯುತ್ತೆ ಪ್ರಿಯರೇ. ಇಸ್ ಇಟ್ ನಾಟ್ ಕರೆಕ್ಟ್? ನಾನು ಆ ರೀತಿಯಾಗಿ ನನ್ನ ಸಂತತಿ ಹಂಗೆ ಬೆಳೆಯುತ್ತೆ. ದೇವರು ನಮ್ಮನ್ನು ಮಾತ್ರ ನೋಡಿ ಕರೆಯುವಾತನಲ್ಲ, ನನ್ನ ಸಂತತಿ ನೋಡಿ ಕರೆದಿದ್ದಾನೆ. ಈಸ್ ಎ ಗಾಡ್ ಆಫ್ ಫ್ಯೂಚರ್, ಈಸ್ ಎ ಗಾಡ್ ಆಫ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಲ್ವಾ? ದೇವರಿಗೆ ಹಿಂದೆ ಗೊತ್ತು, ಈಗ ಗೊತ್ತು, ಮುಂದೆ ಗೊತ್ತು. ನನ್ನ ಮಕ್ಕಳು ಸಹ ಆತನಲ್ಲಿ ಬೆಳೆಯಬೇಕು, ಆತ ಇರಬೇಕೆಂದು ನನ್ನನ್ನು ಕರೆದಿದ್ದಾನೆ. ಅವಾಗ ನಾನು ಹಿಂಗೆ ಜೀವನ ಮಾಡಬೇಕು? ಪಾಪ ನನ್ನನ್ನೇ ಬಂಧಿಸಿದ್ರೆ, ಪಾಪ ನನ್ನನ್ನೇ ಕುರುಡು ಮಾಡಿದ್ರೆ, ಪಾಪ ನನ್ನನ್ನೇ ರುಬ್ಬಂಗ್ ಮಾಡಿದ್ರೆ ನನ್ನ ಮಕ್ಕಳು ಹೆಂಗಿರ್ತಾರೆ? ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ, ಒಪ್ಪಿಸಿಕೊಡೋಣ. ಲೆಟ್ಸ್ ಗಿವ್ ಅವರ್ ಸೆಲ್ಫ್ ಟು ಗಾಡ್. ನನ್ನಿಂದ ಸಾಧ್ಯವಿಲ್ಲ, ಯೇಸಪ್ಪನ ಆತ್ಮನಿಂದಲೇ ಸಾಧ್ಯವಿಲ್ಲ. ಒಂದೇ ಒಂದು ಮಾಡಬೇಕು ಪ್ರಿಯರೇ. ಎಷ್ಟು ಪ್ರೀತಿಸಬೇಕು ಆ ದೇವರು, ನಮ್ಮ ದೇವರು ನನಗಾಗಿ ಎಲ್ಲವನ್ನ ಕೊಟ್ಟಿದ್ದಾನಲ್ಲ, ಅದನ್ನು ನೋಡಿ ಕರೀರಿ ಪ್ರಿಯರೇ. ನಿಮ್ಮ ಹೃದಯದಲ್ಲಿ ಕರ್ಕೊಳ್ಳಿ, ದೇವರ ಆತ್ಮನೇ ನನಗೆ ಬಲ ಕೊಡು, ನನಗೆ ಈ ಸಮಸ್ಯೆ ಇದೆ, ನಾನು ಅನೇಕ ಸಾರಿ ನನ್ನ ಎಮೋಷನ್ಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದೀನಿ ಯೇಸಪ್ಪ, ನನ್ನ ನೋಟಕ್ಕೆ ಒಪ್ಪಿಸ್ಕೊಟ್ಬಿಟ್ಟಿದ್ದೀನಿ, ಬಲಹೀನತೆಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದೀನಿ, ನೀನು ಕರೆದಂತಹ ಪರಿಶುದ್ಧ ಜೀವಿತ ನಡೆಸ್ತಾ ಇಲ್ಲ ಯೇಸಪ್ಪ. ಥ್ಯಾಂಕ್ ಯು ಫಾದರ್. ಓ ಹೋಲಿ ಸ್ಪಿರಿಟ್ ಗಾಡ್, ಟಾಕ್ ಟು ಯುವರ್ ಚಿಲ್ಡ್ರನ್ ಫಾದರ್ ಗಾಡ್. ನಿನ್ನ ವಾಕ್ಯವು ಕರ್ತನೆ ನಮ್ಮನ್ನು ಕಟ್ಟಬೇಕು ಯೇಸಪ್ಪ. ನೀನು ಬರುವಂಥ ಸಮಯದಲ್ಲಿ ನಾವು ಎತ್ತಲ್ಪಡ್ಬೇಕಂದ್ರೆ ನಾವು ನಿನ್ನ ಒಂದು ಮಕ್ಕಳಾಗಿ ಪರಿಶುದ್ಧ ಜೀವಿತ ನಡೆಸಬೇಕಲ್ಲ ಯೇಸಪ್ಪ. ಯಾರೆಲ್ಲ ನಾವು ಪಾಪದಲ್ಲಿದ್ದೇವೋ, ನಿನ್ನ ಇಷ್ಟಗಳ ಕಾರ್ಯಗಳು ಮಾಡ್ತಾ ಇದ್ದೇವೋ, ಲಾರ್ಡ್ ಬ್ರಿಂಗ್ us out from this sin Father God. ಆ ಪಾಪದಿಂದ ನಮ್ಮನ್ನು ಹೊರಗೆ ಕರ್ಕೊಂಬ ಯೇಸಪ್ಪ. ನಿಮಗೆ ಒಪ್ಪಿಸಿಕೊಡುತ್ತೇನೆ, ಪ್ರೀತಿಯಿಂದ ಕೇಳಿ ಪ್ರಿಯರೇ. ಎಷ್ಟು ಒಳ್ಳೆಯ ನಾನು ಯೇಸಪ್ಪ ಅಂದ್ರೆ, ಆತನು ಒಂದು ಕಾಲಕ್ಕೂ ನಮ್ಮನ್ನ ಯಾಲಿಸೋದಿಲ್ಲ ಪ್ರಿಯರೇ. ಆತನು ಕ್ಷಮಿಸುವ ಆತನಾಗಿದ್ದಾನೆ, ನಮ್ಮನ್ನು ಹೊರಗಡೆ ಕರ್ಕೊಂಬಂದು ಆತನಾಗಿದ್ದಾನೆ. ಆತನಿಗಾಗಿ ಪರಿಶುದ್ಧ ಜೀವಿತ ನಡೆಸುವಂತೆ ಮಾಡ್ತಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ಮಕ್ಕಳಿಗೆ ಕರ್ತನೆ ಮಾತನಾಡು, ಬಲಪಡಿಸು ಕರ್ತ. ಆ ಮಕ್ಕಳು ಕರ್ತನೆ ಪಾಪದ ಒಳಗಡೆ ಬರೋದಕ್ಕೆ ಧೈರ್ಯ ಕೊಡು ಕರ್ತನೆ, ಬಲ ಕೊಡು ಯೇಸಪ್ಪ. ಆ ಪರಿಶುದ್ಧ ಜೀವಿತವನ್ನು ಆಸೆ ಪಡುವಂತೆ ಮಾಡು ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ರೋಮಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12-13ನೇ ವಚನ ಹೀಗೆ ಹೇಳ್ತದೆ ಪ್ರಿಯರೇ. ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಾಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಕೃತ್ಯಗಳನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿ. ಆದರೆ ಸತ್ತರೊಳಗಿಂದ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಾಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಎಲ್ಲರೇ ನಿಂತ್ಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಸ್ತೋತ್ರ. ಥ್ಯಾಂಕ್ ಯು ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜಾ ನಿನಗೆ ಸ್ತೋತ್ರ ಕರ್ತನೆ. ನಾವು ನಮ್ಮ ಅಂಗಾಂಗಗಳನ್ನು ಕರ್ತನೆ ನೀತಿ ಕೃತ್ಯ ಮಾಡೋದಕ್ಕಾಗಿ ಒಪ್ಪಿಸಿಕೊಡುವಂತೆ ಬಲ ಕೊಡು ಕರ್ತ. ನಾವು ಲೋಕದ ಮಕ್ಕಳೆಲ್ಲ ಕರ್ತನೆ, ನಾವು ನಿನ್ನಿಂದ ಆರಿಸಿಕೊಂಡಂಥ ಜನಾಂಗವಾಗಿದ್ದೇವೆ, ನಿನಗಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಜನರಾಗಿದ್ದೇವಪ್ಪ. ಹೌದು ರಾಜ,
ನಮ್ಮ ಜೀವಿತ ನಿನ್ನ ಕರೆಗಳಲ್ಲಿ ಕರ್ತನೆ. ನಮ್ಮನ್ನು ಎಷ್ಟು ಸುಂದರವಾಗಿ ಕಾಯ್ಕೊಂಡು ಬರ್ತಾ ಇದ್ದೀವಿ ಏಸಪ್ಪ. ಆದರೆ ನೀನು ಆ ರೀತಿಯಾಗಿ ನಮ್ಮ ನಡೆಸೋದಕ್ಕೆ ನಮಗೆ ಏನು ಯೋಗ್ಯತೆ ಇದೆ ಕರ್ತನೆ. ನಾವು ಪಾಪಗಳ ತೆಗೆ ನಾವು ಅನೇಕ ಸಾರಿ ನಿನ್ನನ್ನು ಕರ್ತನೆ ನೋಯಿಸುತ್ತೇವಲ್ಲಪ್ಪ. ನೀನು ಇಷ್ಟುವೇಳೆ ಕಾರ್ಯಗಳು ಮಾಡ್ತಾ ಇದ್ದೇವೆ, ಬೇರೆಯವ್ರ ಬಗ್ಗೆ ಮಾತಾಡ್ತೇವಲ್ಲ ಏಸಪ್ಪ. ನಿನ್ನ ಒಂದು ಸೃಷ್ಟಿಯಾಗಿರುವಂಥ ನಿನ್ನ ಕರೆಯಲ್ಪಟ್ಟಂಥ ಮಕ್ಕಳ ಬಗ್ಗೆ ನಾವು ತಪ್ಪಾಗಿ ಮಾತಾಡ್ತೇವಲ್ಲ ಏಸಪ್ಪ. ನಮ್ಮನ್ನು ಕ್ಷಮಿಸು ಕರ್ತನೆ, ನಿನ್ನ ಮಕ್ಕಳನ್ನು ಕ್ಷಮಿಸು. ನೀನು ನಮ್ಮನ್ನ ಕರ್ತನೆ, ಹೌದು ರಾಜ, ಪರಿಶುದ್ಧವಾಗಿ ಅಪ್ಪ ನೀನು ಬರೋ ಸಮಯದಲ್ಲಿ ನಾವು ಎತ್ತಲ್ಪಡುವಂತೆ ನೀನು ಕರ್ತನೆ ನನ್ನ ಮಕ್ಕಳನ್ನ ಬಲಪಡಿಸಬೇಕೆ ನಾನು ಬೇಡುತ್ತೇನೆ. ಹಾಲೆಲೂಯಾ, ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಸರ್ವೋತ್ತಮನೇ ಸರ್ವವಲ್ಲಭನಾದ ಪರಲೋಕ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ಈ ಒಂದು ದಿನದ ಕರ್ತನೆ ಬೆಳಗಿನ ಜಾವದಲ್ಲಿ ನನ್ನ ಮಕ್ಕಳೊಂದಿಗೆ ನೀನು ಮಾತನಾಡಲಿಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಎಷ್ಟು ಸಂತೋಷ ಇದೆ ನಾವು ನಿನ್ನ ಮಕ್ಕಳನ್ನು ಹೇಳಿಕೊಳ್ಳೋದಕ್ಕೆ ಕರ್ತನೆ. ಎಷ್ಟು ಆಶೀರ್ವಾದ ಉಂಟು ಏಸಪ್ಪ ನಿನ್ನ ನಾಮದಲ್ಲಿ ನಮಗೆ ಕರ್ತನೆ. ನಾವು ನಿನಗೆ ಏನು ಕೊಡ್ತೇವೆ ಕರ್ತನೆ? ನಿನ್ನ ಪರಿಶುದ್ಧ ಜೀವಿತದಲ್ಲಿ ನಡೆಯೋದಕ್ಕೆ ಬಲ ಕೊಡು ಕರ್ತ. ಪ್ರತಿಯೊಬ್ಬರನ್ನ ಪ್ರತಿಯೊಂದು ಕುಟುಂಬದ ಮಕ್ಕಳನ್ನ ಅಪ್ಪ ನಾವು ನಮ್ಮ ಸಂತಾನವರನ್ನ ಕರ್ತನೆ, ನಮ್ಮ ಸಂತತಿಯವರನ್ನ ಕರ್ತನೆ ನಿನ್ನಲ್ಲಿ ಬೆಳೆಸೋದಕ್ಕೆ ಬೇಕಾದ ಬಲವನ್ನು ಕೊಡು. ನಾವು ಮಾದರಿಗಳಾಗಿರುವಂತೆ ಕಾರ್ಯ ಮಾಡಪ್ಪ. ಪ್ರತಿಯೊಬ್ಬರನ್ನು ಕರ್ತನೆ ನೀನೇ ಪರಿಶುದ್ಧವಾಗಿ ಅಂತ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯದಿದ್ದೇನೆ. ನನ್ನ ಮನವೇ ನನ್ನ ಸರ್ವೇಂದ್ರಗಳೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆ, ಶಾಂತಿ, ಸಮಾಧಾನವು, ಪರಿಶುದ್ಧತೆಯು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. Praise the Lord. Jesus loves you.